ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 1156 ಆಗುತ್ತೆ. ಮತ್ತು ಮತ್ತೊಂದು ನೋಟಿಫಿಕೇಶನ್, ಈಗ ಆಲ್ರೆಡಿ ಸುಮಾರು 4000 ಹುದ್ದೆಗಳ ಸಿವಿಲ್ ಪಿ ಸಿ ನೋಟಿಫಿಕೇಶನ್ ಆಗಿತ್ತು. ನೋಟಿಫಿಕೇಶನ್ ಮಾಡಿದ್ದಂಥವರು KSP ಡಿಪಾರ್ಟ್ಮೆಂಟೇ, ಬಟ್ ಎಕ್ಸಾಮ್ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು KEA ಡಿಪಾರ್ಟ್ಮೆಂಟ್, ರೈಟ್? ಅದೇ ಥರ ಅಗೇನ್ ಮತ್ತೊಂದು KSP ಡಿಪಾರ್ಟ್ಮೆಂಟ್ನ ಎಕ್ಸಾಮನ್ನು ನಡೆಸ್ಕೊಡ್ತಾ ಇದೆ KEA. APC ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತೊಮ್ಮೆ ನೋಟಿಫಿಕೇಶನ್ ಆಗಿದೆ. ಈಗ CRDAR PC 2026ರ ನೋಟಿಫಿಕೇಶನ್ನು ನಿರೀಕ್ಷೆಯಂತೆ ಹೊರಬಂದಿದೆ. ಹುದ್ದೆಗಳ ಸಂಖ್ಯೆ ನಾನ್ HK ಭಾಗಕ್ಕೆ 1421, HK ಭಾಗಕ್ಕೆ 179, ಒಟ್ಟಾರೆಯಾಗಿ 1600 ಹುದ್ದೆಗಳಿಗೆ ಈಗ CRDAR ಆಗಿದೆ. ಆರ್ಮಡ್ ರಿಸರ್ವ್ ಪೊಲೀಸ್ ಹುದ್ದೆಗಳು ಏನಿದ್ದಾವೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 1600. ಇದಕ್ಕೂ ಕೂಡ ಈಗ 12th ಸ್ಟ್ಯಾಂಡರ್ಡ್ ಅಥವಾ PUC ಮಿನಿಮಮ್ ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ಸೊ ಗೊತ್ತಿದೆ. ಈವನ್ ಸಿವಿಲ್ PCಗೂ ಕೂಡ 12th ಇದೆ. ಹಾಗಾಗಿ ಒಟ್ಟಾರೆಯಾಗಿ 4000 ಪ್ಲಸ್ ಒಂದು 1600, 5600 ಹುದ್ದೆಗಳು. ಅಂದರೆ ಮುಂದಿನ ಒಂದು ವರ್ಷದೊಳಗಡೆ 5600 ಜನಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ರಾಜ್ಯದಲ್ಲಿ ನಮ್ಮ ಸ್ಪರ್ಧಾರ್ಥಿಗಳು ಆಗ್ತಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಅರ್ಥ ಮಾಡ್ಕೊಂಡ್ರಿ. ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಒಂದು 10ರಿಂದ 20,000 ವಿದ್ಯಾರ್ಥಿಗಳು ಇರ್ತಾರೆ ಅಷ್ಟೇ. ಒಂದು 20,000 ವಿದ್ಯಾರ್ಥಿಗಳು ಅನ್ಕೊಳ್ಳೋಣ. ಅದರಲ್ಲಿ ಡೆಫಿನೆಟ್ಲಿ 5600 ಜನ ಪ್ರಿಪೇರ್ ಆಗ್ತಾರೆ. ಇನ್ನುಳಿದವರೆಲ್ಲ ಸುಮ್ಮನೆ ಅವ್ರು ಟ್ರೈ ಮಾಡ್ತಾ ಇರ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಂಡ್ರಿ. ಸೀರಿಯಸ್ ಪ್ರಿಪ್ರೇಷನ್ ಬೇರೆ, ಸುಮ್ಮನೆ ನೋಡೋಣ ಅಂತ ಟ್ರೈ ಮಾಡೋದು ಬೇರೆ. ಹಾಗಾಗಿ ಅಪ್ಲಿಕೇಶನ್ಗಳ ಬಗ್ಗೆ ಭಾಳ ತಲೆ ಕಟ್ಸ್ಕೊಬೇಡ್ರಿ. ಯಾಕಂದ್ರೆ ನಾವು ಕೂಡ ಸಾಕಷ್ಟು ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿ ಇದೇ ಥರ ಅಷ್ಟು ಜನ ಬರೆದ್ರೆ ಹೆಂಗೆ, ಇಷ್ಟು ಜನ ಬರೆದ್ರೆ ಹೆಂಗೆ, ನಾವು ಆಗ್ತೀವ, ನಾವು ಸರಿಯಾಗಿ ಓದಿಲ್ಲ, ಹಾಗೆ ಈಗ ಅಂದ್ಕೊಂಡು ನಾವು ಸಾಕಷ್ಟು ಎಕ್ಸಾಮ್ ಬರೆದ್ವಿ. ಬಟ್ ನಮ್ಮ ಪ್ರಯತ್ನ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ. ಯಾಕಂದರೆ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಯಾವತ್ತಿಗೂ ಕೂಡ ಕಡಿಮೆ ಇದ್ದೇ ಇರುತ್ತೆ. ಒಂದು ಆಮೇಲೆ ಪ್ರಿಪ್ರೇಷನ್ ಅಂತಕ್ಕಂಥದ್ದು ಕೇವಲ ದಿನ ಬೆಳಗಾಗೋದ್ರೊಳಗೆ ರೆಡಿ ಆಗ್ಬಿಡ್ತೀನಿ ಅನ್ನೋಕ್ಕಾಗಲ್ಲ. ಅದು ನಮ್ಗೆ ಗೊತ್ತಿಲ್ಲದೇ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ನಾವು ಹೈಸ್ಕೂಲ್ ಓದ್ದಾಗಲಿ, PUC ಓದ್ದಾಗಲಿ, ಡಿಗ್ರಿ ಓದ್ದಾಗಲಿ ಅಲ್ವಾ, ಅಥವಾ ಹೀಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದಾಗಲಿ ನಮ್ಮ ಏನು ಅಂತೀವಿ, ಒಂದು ರೀತಿಯ ನಾವು ಚೆನ್ನಾಗಿ ಯಾವಾಗ ಓದಿರ್ತೀವಲ್ಲ ಅದೆಲ್ಲ ನಮ್ಮ ಬೇಕಾದಾಗ ಕೈ ಹಿಡುತ್ತೆ ಅನ್ನೋದು ನೆನಪಿರಲಿ. ಹಾಗಾಗಿ ಕೇವಲ 77 ದಿನ ಇದೆ, 76 ದಿನ ಇದೆ, 75 ದಿನ ಇದೆ, ಓದೋಕ್ಕಾಗುತ್ತಾ ಅನ್ನೋದು ಬೇಡ. ಪ್ರಯತ್ನ ಮಾಡಬೇಕಷ್ಟೇ. ಇಲ್ಲಿ ಪ್ರಯತ್ನ ಚೆನ್ನಾಗಿದ್ದಾಗ ಹೇಳೋಕ್ಕಾಗಲ್ಲ ರಿಸಲ್ಟ್. ಒಬ್ಬೊಬ್ರು ಬಹಳ ಕೆಪಾಸಿಟಿ ಇರುತ್ತೆ, ಭಾಳಷ್ಟು ಎನರ್ಜಿ ಇರುತ್ತೆ, ಆ ಎನರ್ಜಿನ ಯುಟಿಲೈಸೇ ಮಾಡ್ಕೊಂಡಿರಲ್ಲ. ಅವ್ರ ಶಕ್ತಿ ಅವ್ರಿಗೆ, ಅವ್ರ ಸಾಮರ್ಥ್ಯ ಅವ್ರಿಗೆ ಗೊತ್ತಿರಲ್ಲ ಅನ್ನಂಗೆ. ನಿಜವಾಗ್ಲು ಟ್ರೈ ಮಾಡಿ, ಪ್ರಯತ್ನ ಮಾಡಿ, ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. 5600 ಹುದ್ದೆಗಳು, ಸೇಮ್ ಸಿಲೆಬಸ್, ಸೇಮ್ ಡಿಪಾರ್ಟ್ಮೆಂಟ್, ಮೇ ಬಿ ಡ್ಯೂಟಿ ಚೇಂಜ್ ಆಗುತ್ತೆ ಅಷ್ಟೇ. ಒಂದು CRDAR, ಇನ್ನೊಂದು ಸಿವಿಲ್ PC. ಒಂದ್ಸಲ ಈ ಹುದ್ದೆಗೆ ಹೋದ ನಂತರ ಹಾಗೇನು ನಂತರ PSI ಇರುತ್ತೆ, KS ಇರುತ್ತೆ, ಇಲ್ಲ FDA ಬರೋರು FDA ಬರ್ಬೋದು, ಗ್ರೂಪ್ C ಹೋಗೋರು ಗ್ರೂಪ್ C ಹೋಗ್ತಾರೆ ಅಲ್ವಾ. ಇದೊಂದು ಹಂತ, ಒಂದು ಸ್ಟೇಜ್ ಅನ್ನಂಗೆ. ಮನುಷ್ಯನಿಗೆ ಒಂದು ಸಫಲತೆ ಅನ್ನೋದು, ಒಂದು ಯಶಸ್ಸು ಅನ್ನೋದು ಸಿಗಬೇಕು. ಒಂದು ಸಲ ಯಶಸ್ಸು ಸಿಕ್ತು ಅಂದರೆ ಸೊ ಅದ್ರ ಮೇಲೆ ಅದು ಒಂದೊಂದೇ ಹೆಜ್ಜೆ, ಒಂದೊಂದೇ ಹಂತವನ್ನು ದಾಟ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ, ದೊಡ್ಡ ದೊಡ್ಡ ಸಾಧನೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ಸಾಧನೆ, ಆ ಒಂದು ದೊಡ್ಡ ಮಹತ್ವಾಕಾಂಕ್ಷೆಗೆ ಮೊದಲ ಹೆಜ್ಜೆ ಪೊಲೀಸ್ ಕಾನ್ಸ್ಟೇಬಲ್ ಆಗುತ್ತೆ. ಸರಿಯಾಗಿ ಪ್ರಿಪೇರ್ ಮಾಡಿ, ಒಂದು ಸರಿಯಾದ ಟೈಮ್ ಟೇಬಲ್ ಮತ್ತು ಸ್ಟ್ರಾಟಜಿಯನ್ನು ಹಾಕೊಳ್ಳಿ, ಮತ್ತು ಏನನ್ನು ನಾವು ಓದಬೇಕು ಅನ್ನೋದ್ರ ಮೇಲೆ ಸರಿಯಾಗಿ ಗಮನ ಹರಿಸಿ. ಕ್ವಶನ್ ಪೇಪರ್ಗಳನ್ನ ಒಂದು ಟ್ರೆಂಡ್ ನೋಡಿ, ಯಾವ ರೀತಿಯಾಗಿದೆ, ಯಾವ ಟಾಪಿಕ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಪರ್ಟಿಕ್ಯುಲರ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಬರ್ತಾ ಇದ್ದಾವೆ, ಸೈನ್ಸ್ ಮೇಲೆ ಹೇಗಿದೆ, ಮೆಂಟಲ್ ಎಬಿಲಿಟಿ ಹೇಗಿದೆ ಅಲ್ವಾ, ಯಾವ ಮೆಂಟಲ್ ಎಬಿಲಿಟಿ ಎಷ್ಟೋ ಚಾಪ್ಟರ್ ಇದ್ದಾವೆ, ಅದ್ರ ಮೇಲೆ ಯಾವುದ್ರ ಮೇಲೆ ಹೆಚ್ಚಿಗೆ ಕೇಳ್ತಾ ಇದ್ದಾನೆ. ಕೆಲವೊಬ್ಬರಿಗೆ 77 ದಿನ ನನ್ನ ಕೈಲಿ ಏನಾಗುತ್ತೆ ಅಂತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಂದು ಸಿಂಪಲ್ ಸ್ಟ್ರಾಟಜಿ ಅಂದರೆ, ಫಸ್ಟು
ಈಗ ಮೆಂಟಲ್ ಎಬಿಲಿಟಿಲೇ ಒಂದು 30 ಚಾಪ್ಟರ್ ಇದೆ ಅನ್ಕೊಳ್ಳೋಣ. ಆ 30 ಚಾಪ್ಟ್ರಲ್ಲಿ ನೀವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೋಬೇಕು. ಸೊ ಯಾವ ಚಾಪ್ಟ್ರಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಒಂದು 10ರಿಂದ 15 ಚಾಪ್ಟರ್ ಪಿಕ್ ಮಾಡಿ ಫಸ್ಟ್ ರೌಂಡಲ್ಲಿ ಅಷ್ಟೇ ಓದಿ. 10ರಿಂದ 15 ಚಾಪ್ಟರ್ ಓದಿ ಸಿವಿಲ್ ಬರೀರಿ. ಅಲ್ಲಿಂದ ಅಲ್ಲಿಗೆ ಒಂದು ಮೇ ಬಿ ಒಂದು 30 ಡೇಸ್ ಸಿಗ್ಬೋದು. ಆ 30 ಡೇಸಲ್ಲಿ ಇನ್ನೊಂದು 5 ಚಾಪ್ಟರ್ ಓದ್ಕೊಂಡು ಹೋಗಿ. ಈ ಥರ ಮಾಡಬೇಕೇ ಹೊರತು ನಾನು ಎಲ್ಲ 30 ಚಾಪ್ಟ್ರು ಮೆಂಟಲ್ ಎಬಿಲಿಟಿ ಓದ್ಬಿಡ್ತೀನಿ ಅಂತ ಕುಂತ್ರೆ ಆಗಲ್ಲ. ಬರೀ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಓದ್ಬೋದು, ಬೇರೆ ಸಬ್ಜೆಕ್ಟ್ ಓದ್ಬೇಕಲ್ಲ. ಮಾತಾಡೋಣ, ಭಾಳ ಇದೆ ಮಾತಾಡೋದು. ಸೊ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕೂಡ ಇದೆ, ಟ್ರೆಂಡ್ ಅನಾಲಿಸಿಸ್ ಕೂಡ ಇದೆ, ಟೈಮ್ ಟೇಬಲ್ ಕೂಡ ಹಾಕ್ಕೊಡ್ತಾ ಇದ್ದೀನಿ, ಜೊತೆಗೆ ಒಂದಷ್ಟು ಸ್ಟ್ರಾಟಜಿ ಕೂಡ ಮಾಡ್ತಾ ಹೋಗೋಣ. ಇದು ಕ್ಲಾಸ್ ನಂಬರ್ 1156 ಆಗುತ್ತೆ. ಒಂದು ಸ್ಟ್ರಾಟಜಿ ವಿಡಿಯೋ ಆಗುತ್ತೆ CRDR ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಗಾಗಿ. ಏನಾಗಿದ್ರೆ ಮುಂದುವರಿಯೋಣ. ಮೊದಲನೇದು, ಈಗ 3991 ಹುದ್ದೆಗಳಿದೆ ಸಿವಿಲ್ PC ಏನು ಕರೆದಿದ್ರು, ಅದನ್ನು ನಾವು ಕ್ಲಾಸ್ ನಂಬರ್ 1136 ಸೊ ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಇಲ್ಲ ಸರ್ ನಮಗೆ ಸ್ಟ್ರಾಟಜಿ ಮಾಡಿಕೊಡಿ, ಟೈಮ್ ಟೇಬಲ್ ಮಾಡಿಕೊಡಿ ಅಂತ ಕೇಳಿದ್ರಿ. ಕ್ಲಾಸ್ ನಂಬರ್ 1137 ಇಮಿಡಿಯೇಟ್ ನೆಕ್ಸ್ಟ್ ಕ್ಲಾಸಲ್ಲಿ 55 ದಿನಗಳ ಟೈಮ್ ಟೇಬಲ್ ಜೊತೆಗೆ KEIಯ ರೀಸೆಂಟ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ಗಳ ಟ್ರೆಂಡ್ ಅನಾಲಿಸಿಸು ಮತ್ತು ಅವುಗಳಲ್ಲಿ ಬಂದಂತಹ ವಿವಿಧ ಪ್ರಶ್ನೆಗಳನ್ನು ಒಂದು ಕಡೆ ಗುಡ್ಡೆ ಹಾಕಿ ಡಿಸ್ಕಷನ್ ಮಾಡಿದ್ವಿ. ಹೋಗಿ ನೋಡಿ ಕ್ಲಾಸ್ ನಂಬರ್ 1137 ನೋಡಿ. ಇನ್ನು ನೋಟಿಫಿಕೇಶನ್ ಬಗ್ಗೆ 1136 ಏನು ಸಿವಿಲ್ PC ಮಾತಾಡಿದ್ವಿ, ಎಲ್ಲ ಅದೇ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಬೇಕು, ಎಷ್ಟು ಹೈಟ್ ಇರಬೇಕು, ಎಷ್ಟು ವೆಯ್ಟ್ ಇರಬೇಕು, ಎಷ್ಟು ಏನೋ ಯಾವ್ಯಾವ ದೇಹದ ದಾರ್ಢ್ಯತೆ ಅಥವಾ ಫಿಸಿಕಲ್ ಟೆಸ್ಟ್ ಯಾವುದು, ಎಂಡ್ಯೂರೆನ್ಸ್ ಟೆಸ್ಟ್ ಏನು ಪಾಸ್ ಮಾಡ್ಬೇಕು, ಅದೆಲ್ಲ ಸೇಮ್ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಸಿಲೆಬಸ್ಸು ಸೇಮ್ ಇದೆ. ಇಲ್ಲಿ ನಮ್ಮ ಮೊದಲ ಪ್ರಶ್ನೆ ಏನಂದರೆ ಹೇಗೆ ಓದಬೇಕು, ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡಬೇಕು ಅಂತ. ರೈಟ್, 55 ಡೇಸ್ ಸ್ಟ್ರಾಟಜಿ ಇದೆ, ಅದನ್ನು ನೋಡಿ. ಅಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಅವನ್ನು ನೋಡಿ. ಜೊತೆಗೆ ಈ 77 ಡೇಸ್ ಸ್ಟ್ರಾಟಜಿನ ಮುಂದೆ ನೋಡ್ತಾ ಹೋಗೋಣ. ಮತ್ತು KEA ನಡೆಸಿರ್ತಕ್ಕಂಥ ಹಲವಾರು ಪರೀಕ್ಷೆಗಳಿದ್ದಾವೆ. ಹಲವಾರು ಪರೀಕ್ಷೆಗಳು KPSCಗಿಂತಲೂ ಇತ್ತೀಚೆಗೆ ನಡೆಸಿರ್ತಕ್ಕಂಥ ಅತಿ ಹೆಚ್ಚು ಪರೀಕ್ಷೆಗಳು ನಡೆಸಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು KEA ಆಗುತ್ತೆ. ಮತ್ತು ಒಂದು ಸಿಸ್ಟಮೆಟಿಕ್ ಆಗಿ ನಡೆಸ್ತಾರೆ ಅವರು. ಎಕ್ಸಾಮ್ ಮಾಡೋದಾಗಲಿ, ಕ್ವಶನ್ ಪೇಪರ್ ಸೆಟ್ ಮಾಡೋದಾಗಲಿ, ಕೀ ಆನ್ಸರ್ ಬಿಡೋದಾಗಲಿ, ಅಥವಾ ಅತಿ ಶೀಘ್ರವಾಗಿ ನಾವು ಇನ್ನೂ ಕೀ ಆನ್ಸರ್ ನೋಡ್ಕೊಂಡಿಲ್ಲ ಅವೆಲ್ಲ ರಿಸಲ್ಟ್ ಬಿಟ್ಬಿಟ್ಟಿರ್ತಾರೆ. ರಿಸಲ್ಟ್ ಬಿಟ್ಟು ಮುಗಿಸಿ ಅವ್ರ ಕೈ ಕೊಟ್ಬಿಡ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಕೇಳಿರ್ತಾರೆ ಅವ್ರ ಕೈಯಲ್ಲಿ, ಅವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಫೈನಲ್ ಅದೇನಿದೆ ಅವ್ರು ನೋಡ್ಕೊಳ್ತಾರೆ. ಆ ರೀತಿಯಾಗಿ 708 ಹುದ್ದೆಗಳ FDA, HK ಮತ್ತು non-HK ಇದು ಡಿಗ್ರಿ ಲೆವೆಲ್ ಆಯಿತು. ಅದೇ SDA ನೋಟಿಫಿಕೇಶನ್ ಮಾಡಿದ್ರೆ ಆವಾಗಲೇ ಆ SDA ನೋಟಿಫಿಕೇಶನ್ ಕೂಡ 12th ಮೇಲಿತ್ತು. ಹಾಗಾಗಿ 12th ಮೇಲೆ ಇರ್ತಕ್ಕಂಥ ಒಂದಷ್ಟು ಪರೀಕ್ಷೆಗಳು ನಿಮಗೆ ಸಿಗ್ತವೆ. KEA BMTC ಕಂಡಕ್ಟರ್ ಆಗಿರ್ಬೋದು, VAO ಎಕ್ಸಾಮ್ ಆಗಿರ್ಬೋದು, ಅಥವಾ SDA HK non-HK ಪೇಪರ್ ಸಿಗುತ್ತೆ. ಫಸ್ಟ್ ಇವನು ಸಾಲ್ವ್ ಮಾಡಿ. ನಂತರ PSI 402 ಅವರೇ ನಡೆಸಿದ್ದಾರೆ, PSI 545 ಅವರು ನಡೆಸಿದ್ದಾರೆ ರೀ ಎಕ್ಸಾಮ್. ಅವನು ಸಾಲ್ವ್ ಮಾಡಿ. ಒಂದು ಎಕ್ಸಾಂಪಲ್ಲು ಕ್ಲಾಸ್ ನಂಬರ್ 1038 ಹೋಗಿ ನೋಡಿ. ಅಲ್ಲಿ ಈ ಒಂದು 708 ಹುದ್ದೆಗಳ SDA non-HK GK ಪೇಪರ್ನ ತೆಗೆದುಕೊಂಡು ಟ್ರೆಂಡ್ ಹೇಗಿದೆ ಅಂತ ಮಾತಾಡಿದ್ವಿ. ಇವೆಲ್ಲ ನೋಡಬೇಕು. ಇದೆಲ್ಲ ಒಂಥರ ಶಸ್ತ್ರಾಸ್ತ್ರವನ್ನು ರೆಡಿ ಮಾಡ್ಕೊಂಡಂಗೆ. ಅಂದರೆ ನಾನು ಕಳೆದ ವಿಡಿಯೋದಲ್ಲಿ ಯಾವಾಗ ಹೇಳ್ದಂಗಿತ್ತು, ಒಂದು ಮರವನ್ನು ಕತ್ತರಿಸ್ಬೇಕಾದ್ರೆ ನಾವು ಫಸ್ಟು ನಮ್ಮ ಹತ್ರ ಇರ್ತಕ್ಕಂಥ ಕತ್ತಿಯನ್ನು ಚೆನ್ನಾಗಿ ಮಸಿಬೇಕಂತೆ. ಎಷ್ಟು ಚೆನ್ನಾಗಿ ಮಸಿಯೋದ್ರಲ್ಲಿ ನಮ್ಮ ಟೈಮನ್ನು ಇನ್ವೆಸ್ಟ್ ಮಾಡ್ತೀವಿ, ನಂತರ ಮರನ ಕಡಿಬೇಕಾದ್ರೆ ಅಷ್ಟೇ ನಮಗೆ ಈಸಿಯಾಗಿ ಮರವನ್ನು ಕಡಿಬೋದು, ಸುಲಭ ಆಗುತ್ತೆ. ಇಲ್ಲ ನಾನು ಒಂದೇ ಸಲಕ್ಕೆ ಕತ್ತಿ ಮಂಡಿದ್ರೂ ಕೂಡ ಹೋಗಿ ಮರನ ಕಡಿತೀನಿ ಅಂತಂದರೆ ಎನರ್ಜಿ ವೇಸ್ಟ್ ಆಗುತ್ತೆ ಹೊರತು ಮರವನ್ನು ಕಡಿಯೋದಕ್ಕೆ ಆಗಲ್ಲ. ಅಥವಾ ಕಡಿದ್ರೂ ಕೂಡ ಯಾವಾಗೋ ಲೇಟ್ ಆಗುತ್ತೆ. ನನಗೆ ಅರ್ಥ ಆಯಿತು ಅನ್ಕೊಳ್ತೀನಿ. ಹೋಗಿ ನೋಡಿ. ಮತ್ತು KEAಗೆ ಮತ್ತೊಂದು 90 ದಿನಗಳ ಸ್ಟ್ರಾಟಜಿ ಅಂತ ಹಿಂದೆ ಮಾಡಿದ್ದೆ. ಸೊ ಯಾರಿಗೆ ಸಾಧ್ಯ ಇದೆ ಅವೆಲ್ಲ ನೋಡಿ. ಮತ್ತು ನಮ್ಮ ದಿನಚರಿ ಹೇಗಿರಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದೆ. ಎಲ್ರಿಗೂ ಒಂದು ಕಂಪ್ಲೀಟ್, ಇಲ್ಲ ಸರ್ ನಾವು ಕಂಪ್ಲೀಟಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಡೆಡಿಕೇಟ್ ಆಗಿದ್ದೀವಿ ಅನ್ನೋರಿಗೆ ಒಂದಷ್ಟು ಟೈಮ್ ಟೇಬಲು, ಇಲ್ಲ ಸರ್ ನಾವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ನಮಗೆ ಅಷ್ಟು ಟೈಮ್ ಸಿಗಲ್ಲ, ನಮಗೆ ಹೇಗೆ ಅವ್ರಿಗೊಂದು ಟೈಮ್ ಟೇಬಲು, ಗೃಹಿಣಿಯರಿಗೆ ಒಂದು ಟೈಮ್ ಟೇಬಲು. ಹೋಗಿ ನೋಡಿ. ಕ್ಲಾಸ್ ನಂಬರ್ ಅದೇನೋ 4, 310, 320 ಇರಬೇಕು, ಒಂದ್ಸಲ ಚೆಕ್ ಮಾಡಿ. ಇಲ್ಲ ಬೆಸ್ಟ್ ಟೈಮ್ ಟೇಬಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಅಮರ್ಸ್ ಟೈಮ್ ಟೇಬಲ್ ಅಂತ ಹೊಡೀರಿ. ಇನ್ನು ನ್ಯೂಸ್ ಪೇಪರ್ ಓದೋದು ಹೇಗೆ,
ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ವೆಬ್ಸೈಟ್ಗಳನ್ನು ಹೇಗೆ ನಾವು ಓದಬೇಕಂತ ವಿತ್ ಲೈವ್ ರೀಡಿಂಗ್ ಮಾಡಿ ತೋರಿಸಿದ್ದೆ. ಕ್ಲಾಸ್ ನಂಬರ್ ಗೊತ್ತಿಲ್ಲ ನನಗೆ. ಹೌ ಟು ರೀಡ್ ದ ನ್ಯೂಸ್ ಪೇಪರ್ ಅಮರ್ ಕ್ಲಾಸಸ್ ಅಂತ ನೋಡ್ರಿ, ಸಿಗುತ್ತೆ ನೋಡಿ. ಇಷ್ಟು ಹೇಳ್ತಾ ಈಗ KA CRDR ಪೊಲೀಸ್ ಕಾನ್ಸ್ಟೇಬಲ್ 1600 ಹುದ್ದೆಗಳ ನೇಮಕಾತಿಯ ನೋಟಿಫಿಕೇಶನನ್ನು ನೋಡ್ತಾ ಹೋಗೋಣ. ಇಲ್ಲಿ ನನ್ನ ಒಂದಷ್ಟು ಕಿರುಪರಿಚಯ ಇದೆ, ಯಾಕಂದರೆ ಭಾಳ ಜನ ಹೊಸದಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾ ಇರ್ತೀರಿ, ಸ್ಪರ್ಧಾತ್ಮಕ ಜಗತ್ತಿಗೆ. ಅವ್ರಿಗೆ ಒಬ್ಬ ಒಳ್ಳೆ ಮೆಂಟರನ್ನು ಫಾಲೋ ಮಾಡಬೇಕನ್ನೋ ಒಂದು ಫಸ್ಟ್ ಐಡಿಯಾ ಬರಬೇಕು. ಇಲ್ಲದೆ ಹೋದರೆ ಹುಡ್ಕಾಡ್ಕೊಂಡ್ಬಂದು ಒಳ್ಳೆ ಮೆಂಟರ್ ಹುಡ್ಕೋದ್ರೊಳಗಡೆ 2 ವರ್ಷ ಆಗಿರುತ್ತೆ. ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲೊಂದಷ್ಟು ಕಿರುಪರಿಚಯ ಕೊಟ್ಟಿದ್ದೀನಿ. ಒಂದು ಕಾನ್ಫಿಡೆನ್ಸ್ ಬೆಳೀಲಿ ಅಂತ, ಎಲ್ಲೆಲ್ಲಿ ಓದಿರ್ತಕ್ಕಂಥ ವಿಚಾರ, ಯಾವ್ಯಾವ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಕ್ಕಂಥ ಅನುಭವ ಆಲ್ರೆಡಿ ಹೇಳ್ತಾ ಇದ್ದೆ. ಒಂದೊಂದು ಪರೀಕ್ಷೆಯಲ್ಲಿ ಒಂದೊಂದು ಜನ ಅಲ್ವಾ, KS ಪ್ರಿಲಿಮ್ಸ್ ಪರೀಕ್ಷೆ ಬರೆಯೋಕೆ ಹೋದಾಗ ಒಂದು ಒಪಿನಿಯನ್ ಇರುತ್ತೆ, ಅಲ್ಲಿ ಕುಳಿತಿರ್ತಾರೆ ಯಾರೋ ನಾನು ಅದು ಓದಿಲ್ಲ ಇದು ಓದಿಲ್ಲ ಅಂತ ಇರ್ತಾರೆ, ಕೆಲವೊಬ್ರು ನಾನು ಅದು ಓದಿನಿ ಇದು ಓದಿನ ಅಂತ ಇರ್ತಾರೆ. ನಮಗಲ್ಲಿ ಗಾಬರಿ ಆಗ್ತಾ ಇರುತ್ತೆ ಕುಂತಾಗ ಅಲ್ವಾ, ಕೇಳಿಸ್ಕೊಳ್ತಾ ಇದ್ರೆ ಭಾಳ ಗಾಬರಿ ಆಗ್ತಾ ಇರುತ್ತೆ. ಬಹಳ ಕಡೆ ಮಾತಾಡಿದ್ದೀನಿ ನಾ ಇವೆಲ್ಲ. ಅವೆಲ್ಲ ಅನುಭವಗಳನ್ನು ಧಾರೆ ಎರೆದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಒಂದು ಕಡೆ ಅಮರ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನಲ್ ಈಗ ನಿಮ್ಗೆ ಗೊತ್ತಿರ್ಬೋದು, ನಾಳೆ ನಾಡಿದ್ದುವರೆಗೂ 22ರವರೆಗೂ ಬ್ಯಾನ್ ಆಗಿದ್ದಾವೆ. 23ಕ್ಕೆ ಓಪನ್ ಆಗುತ್ತೆ ಮೋಸ್ಟ್ಲಿ. ಅವತ್ತು ಇದರ PDF, ಈಗೇನು ಮಾತಾಡ್ತಾ ಇದ್ದೀವಿ ಇದರ PDF ಅನ್ನು ಕ್ರಿಯೇಟ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ವಾಟ್ಸಪ್ ಚಾನಲ್ ಕೂಡ ಇದೆ, ಅಮರ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ, ಆದರೆ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ಅಲ್ಲಿಂದ ಆದರೂ ತೊಗೊಳ್ಳಿ. ಇಷ್ಟು ಕಿರುಪರಿಚಯ ನೋಡಿದ ಮೇಲೆ ಸುಮ್ಮನೆ ಹಾಗೆ ಬ್ಲೈಂಡಾಗಿ ನಂಬೋದಲ್ಲ, ಒಂದು 8-10 ವಿಡಿಯೋ ಚೆಕ್ ಮಾಡಬೇಕು ಹೇಗಿದ್ದಾವೆ ಅಲ್ವಾ. ಸೊ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಎಲ್ರಿಗೂ ಇಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲೆಕ್ಷನ್ಗೆ ನಿಂತಾಗ ಯಾರೇ ಬಹುಮತ ಪಡೆದರೂ ಕೂಡ ಎಷ್ಟೋ ಜನ ಅವ್ರಿಗೆ ವೋಟ್ ಹಾಕಿರಲ್ಲ, ಅವ್ರ ಅಪೋಸಿಷನ್ ಪಾರ್ಟಿಗೆ ಹಾಕಿರ್ತಾರೆ, ನೆನಪಿರಲಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿರವರ ಕಚೇರಿ, ಕಾರ್ಲ್ಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು. ಇವರು 19/6/2026 ಅಂದರೆ ಆ್ಯಕ್ಚುಲಿ ಇವತ್ತು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಡೇಟ್ ನಿನ್ನೆದಿದೆ. ಏನು ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ 1421 ಹುದ್ದೆಗಳ ನೇರ ನೇಮಕಾತಿ APC. ಇದು NaNHK ಭಾಗಕ್ಕೆ 1421. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು KA ಕೈಗೊಳ್ತಾರೆ. ಹಾಗಾಗಿ ನೀವು KAಗೆ ಹೋಗಿ ಅಪ್ಲಿಕೇಶನ್ ಹಾಕಿ, ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅವರೇ ನಮಗೆ ಲಿಸ್ಟನ್ನು ಕೊಡ್ತಾರೆ, ಮುಂದಿನ ಕೆಲಸ ನಾವು ನೋಡ್ಕೊಳ್ತೀವಿ. ಇದು KSPರವರ ನೋಟಿಫಿಕೇಶನ್. ಇನ್ನು ಸ್ಥಳೀಯ ವೃಂದ ಅಥವಾ HK ರೀಜನ್ನಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 179 ಹುದ್ದೆ ಇದ್ದಾವೆ. ಓಕೆ, ಸೇಮ್ ಅಗೇನ್. ಇನ್ನು ಬೇರೆ ಡೀಟೇಲ್ಸ್ ಇದೆ, ನಾನು ಡೀಟೇಲ್ಸ್ ಬಗ್ಗೆ ಭಾಳ ಹೋಗಲ್ಲ, ಎಲ್ಲ ಸೇಮ್ ಇರುತ್ತೆ. ಮೊನ್ನೆ ಸಿವಿಲ್ PCಲಿ ಏನು ಮಾತಾಡಿದ್ವಿ ಅದೇ ಕಂಟಿನ್ಯೂ ಆಗುತ್ತೆ, ಏನು ವ್ಯತ್ಯಾಸ ಇರಲ್ಲ. ಇನ್ನು ಬೇಸಿಕ್ ಕೂಡ ಅದೇ ಇದೆ, 37,500, 1,421 ಪೋಸ್ಟು ಪುರುಷರ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತಕ್ಕಂಥದ್ದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಅದೊಂದು ಗಮನ ಹರಿಸಿ. ಇನ್ನು ಹುದ್ದೆವಾರ ಮತ್ತು ಪ್ರವರ್ಗವಾರ ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಅಂತ ಹೇಳಿದರೆ, ಇನ್ನು ಪ್ರಕಟಿಸಿಲ್ಲ. ಸೊ KA ವೆಬ್ಸೈಟನ್ನು ಫಾಲೋ ಮಾಡ್ತಾ ಇರಿ, ಅಥವಾ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಪ್ರಕಟಿಸಿದ್ದಾರೆ ಏನೋ ಗೊತ್ತಿಲ್ಲ ನನಗೆ, ನೋಡಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 179 ಹುದ್ದೆಗಳು. ಶೈಕ್ಷಣಿಕ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಹಾಗಂದ್ರೆ ಏನು ಅಂತ ಈಗ ಆಲ್ರೆಡಿ ಮಾತಾಡಿದ್ವಿ. 12th ಪರೀಕ್ಷೆ ಪಾಸ್ ಆಗಿರಬೇಕು. ಇಲ್ಲ ಸರ್ ITI ಮಾಡಿದ್ದೀವಿ ಅಂದರೆ NIOSಯಿಂದ ಒಂದು ಭಾಷಾ ಕೋರ್ಸು, ಒಂದು ಶೈಕ್ಷಣಿಕ ವಿಷಯದಲ್ಲಿ ಪರೀಕ್ಷೆ ಪಾಸ್ ಆಗಿರ್ಬೇಕಂತೆ. ಸೊ ಅದೆಲ್ಲ ಇದ್ದಾವೆ. ಸೊ ಅದನ್ನು ನಾವು ಕಳೆದ ಬಾರಿ ಸಿವಿಲ್ PCಲಿ ಏನು ನೋಡಿದ್ವಿ ಅದೇ ಇದು ಕಂಟಿನ್ಯೂ ಆಗ್ತಾ ಇದೆ. ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದರೆ ಆಲ್ರೆಡಿ ಮತ್ತೆ ಕನ್ನಡ ಪರೀಕ್ಷೆ ಬರೆಯೋ ಅವಶ್ಯಕತೆ ಇಲ್ಲ. ಯಾರ್ಯಾರು ಬರಿಬೇಕಂತ ಕೂಡ ಇದೆ. ಯಾರು ಕನ್ನಡ ಓದಿರಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರು ಬರಿಬೇಕು, ಅದನ್ನು ನೋಡ್ಬೋದು. ಇನ್ನು ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು. ನಮ್ಮ PUC ಪಾಸ್ ಆಗಿದ್ದೀವಿ ಬರಿಬೋದಾ? ಇಲ್ಲ, 18 ವರ್ಷ ಆಗಿರ್ಬೇಕು ಮಿನಿಮಮ್. ಮತ್ತು ಗರಿಷ್ಠ ವಯೋಮಿತಿ ಎಷ್ಟಂದರೆ 5 ವರ್ಷಗಳ ಸಡಿಲಿಕೆ ಇದ್ದಿದ್ದರಿಂದ
ಈಗ ಜನರಲ್ ಕ್ಯಾಟಗರಿ ಅವರಿಗೆ 33 ವರ್ಷ, SC ST ಕ್ಯಾಟಗರಿ 1 2A 2B 3A 3B ಅವರಿಗೆ 35 ವರ್ಷ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇರತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ, ನೀವು KA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ ಇರುತ್ತೆ, ಇನ್ನು ಓಪನ್ ಆಗಿಲ್ಲ, 22ಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಓಪನ್ ಮಾಡ್ತಾರಂತೆ. ಕೊನೆಯ ದಿನಾಂಕ ಮುಂದಿನ ತಿಂಗಳು 22ವರೆಗೂ. ಪೇಮೆಂಟ್ ಮಾಡಲು 1-2 ದಿನ ಎಕ್ಸ್ಟ್ರಾ ಕೊಡ್ತಾರೆ. ಅಂದರೆ ಜೂನ್ 22ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಜುಲೈ 22ಕ್ಕೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. 2 ದಿನ ಫೀ ಕಟ್ಟಕ್ಕೆ ಎಕ್ಸ್ಟ್ರಾ. ಇನ್ನು ತರಬೇತಿ ಇರುತ್ತೆ, ಅದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಕಾಯಂ ಪೂರ್ವಾವಧಿ 2.5 ವರ್ಷಗಳವರೆಗೆ ಪ್ರೊಬೇಷನರಿಯಲ್ಲಿ ಇರಬೇಕಾಗುತ್ತೆ. ವೇತನ ಶ್ರೇಣಿ ನೋಡಿದ್ವಿ ಮತ್ತು NPS ಸೌಲಭ್ಯ ಇರುತ್ತೆ. ಒಂದು ವೇಳೆ ಅವರೇನು ತರಬೇತಿ ಕೊಡ್ತಾರೆ ಆ ವೃತ್ತಿ ಬುನಾದಿ ತರಬೇತಿಯಲ್ಲಿ ಫೇಲ್ ಆದರೆ ಸೇವೆಯಿಂದ ವಜಾ ಮಾಡ್ತಾರೆ ಅಂತ ಗಮನ ಇರಿಸಿ. ಲಿಖಿತ ಪರೀಕ್ಷಾ ವಿಧಾನ ಆಫ್ಲೈನ್ ಇರುತ್ತೆ, OMR ಶೀಟ್ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾರೆ. ಮುಂದೆ ಯಾವ್ಯಾವ ಜಿಲ್ಲಾ ಕೇಂದ್ರ ಅಂತ ಹೇಳ್ತಾರೆ. ಇನ್ನು ಪಠ್ಯಕ್ರಮ ಪ್ರಶ್ನೆ ಪತ್ರಿಕೆ ಸೇಮ್ PC ಎಕ್ಸಾಮ್ಗೆ, ಸಿವಿಲ್ PC ಎಕ್ಸಾಮ್ಗೆ ಏನು ಕೊಟ್ಟಿದ್ರು? ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ರು. ಸೇಮ್ ಸಿಲೆಬಸ್ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೊಟ್ಟಿದ್ದಾರೆ. ಹಾಗಂತ ಈ ಸಿಲೆಬಸ್ ನಂಬ್ಕೊಂಡು ನೀವು ಅಷ್ಟೇ ಓದಿದ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಇಲ್ಲಿ ಪ್ರಚಲಿತ ಘಟನೆನೇ ಇಲ್ಲ ಸರ್ ಕರೆಂಟ್ ಅಫೇರ್ಸು ಅಂತ ಕೇಳಿದ್ರೆ ಯಾರೋ ಓದ್ಸಲ ವಿಡಿಯೋ ಮಾಡಿದಾಗ, ನಿಮ್ಮಿಷ್ಟ, ಓದಂಗಿದ್ರೆ ಓದ್ಬೋದು, ಓದದೇ ಇರಂಗಿದ್ರೆ ಇಲ್ಲ. ಒಟ್ಟಿನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಓದ್ಬೇಕು ಸಿವಿಲ್ PCಗೆ ಅಂತ ಮುಂದೆ ಹೇಳ್ತೇನೆ. ನೆಕ್ಸ್ಟ್ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 1.5 ಗಂಟೆ 90 ನಿಮಿಷ. ನೆಗೆಟಿವ್ ಮಾರ್ಕಿಂಗ್ ಇದೆ, ಮರಿಬಾರ್ದು. ಲಿಖಿತ ಪರೀಕ್ಷೆ 6/9/2026. ಇದೊಂದು ಹೊಸ ಟೆನ್ಷನ್ ಆಗಿದೆ. ಡೇಟ್ ಮೊದಲೇ ಅನೌನ್ಸ್ ಮಾಡಿಬಿಡ್ತಾರಲ್ಲ, ಅದು ಟೆನ್ಷನ್. ಇಲ್ಲಾಂದ್ರೆ ನಿರಾಳವಾಗಿ ಓದ್ಕೊಂಡು ಹೋಗ್ತಾ ಇದ್ವಿ. ಡೇಟ್ ಕೊಟ್ಟಾಗ ಕಷ್ಟ ಆಗ್ತಾ ಇದೆ. ಅಂದರೆ ಇವತ್ತು ಜೂನ್ 20, ಈ ತಿಂಗಳಲ್ಲಿ ಇನ್ನು 10 ದಿನ ಸಿಗುತ್ತೆ. ಜೂನಲ್ಲಿ 10 ಡೇಸ್, ಜುಲೈಯಲ್ಲಿ 31 ದಿನ ಸಿಗುತ್ತೆ, ಆಗಸ್ಟಲ್ಲೂ ಕೂಡ 31 ದಿನ ಇದೆ. ಸೆಪ್ಟೆಂಬರ್ 6ಕ್ಕೆ ಅಂದರೆ ಇಲ್ಲೊಂದು ಸೆಪ್ಟೆಂಬರಲ್ಲಿ 5 ದಿನ ಸಿಗುತ್ತೆ. 5, 6, 7, 3, 3, 6, 1, 7, 77 ದಿನ. ಇವತ್ತು ಬಿಟ್ಟರೆ 76 ದಿವಸ, ಇವತ್ತು ಹಿಡ್ಕೊಂಡ್ರೆ 77 ದಿವಸ. ಈ ವಿಡಿಯೋ ನೋಡಿದ ನಂತರ ಶುರು ಮಾಡಿಬಿಡೋಕೆ ಓದೋಕ್ಕೆ. ಹಾಗಾಗಿ 77 ದಿವಸ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಹಾಗೆ ಬೆಳಗ್ಗೆಯಿಂದನೂ ಓದಿರ್ತೀರ. 6/9/2026 ಲಿಖಿತ ಪರೀಕ್ಷೆ ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ 1.5 ಗಂಟೆಗಳ ಕಾಲ. ಅದೇ ಥರ HK ಭಾಗದ್ದು ಸೇಮ್ ಅದೇ ದಿನ 2.5 ಗಂಟೆ, ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಸೇಮ್ ಅದೇ ದಿನನೇ ತೋರಿಸ್ತಾ ಇದ್ದಾರೆ, ಗಮನಿಸಿ. ಇನ್ನು ಕಡ್ಡಾಯ ಕನ್ನಡ ಯಾರಾದರೂ ಬರೆಯೋರಿದ್ರೆ 99% ಇರಲ್ಲ, ಇದ್ದರೆ ಅದು ಮುಂದೆ ಹೇಳ್ತಾರಂತೆ. ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು, ಅಂದರೆ 1/4 0.25 ಮಾರ್ಕ್ಸ್ ಹೋಗುತ್ತೆ, ನೆನಪಿರಲಿ. ಅಂದರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಹಾಕ್ಬೇಕಾಗುತ್ತೆ ಅನ್ಸುತ್ತೆ. ಮತ್ತು ಇನ್ನೊಂದು ಏನಂದರೆ, ಈಗ 1ನೇ ಕ್ವಶನ್ನು 1, 2, 3, 4, 5 ವೃತ್ತ ಕೊಟ್ಟಿರ್ತಾರೆ. ಒಂದು ವೇಳೆ ನಿಮಗೆ 3ನೇದು ಸರಿ ಅನಿಸಿದರೆ 3ನೇದು ರೌಂಡ್ ಮಾಡಿ ಕಂಪ್ಲೀಟಾಗಿ. ಇಲ್ಲ ಸರ್ ನನಗೆ ಯಾವುದೂ ಗೊತ್ತೇ ಇಲ್ಲ ಅಂದರೆ 5ನೇದು ರೌಂಡ್ ಮಾಡಲೇಬೇಕು. ಇಲ್ಲ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ, 0.25 ತೆಗಿತಾರೆ. ಅರೆ ನಾನು ಏನು ಮಾಡಿಲ್ಲ ಸುಮ್ಮನೆ ಬಿಟ್ಟಿನಿ, ಆದರೂ 0.25 ತೆಗಿತಾರೆ. ಅದಕ್ಕೋಸ್ಕರನೇ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ಕೊಡ್ತಾ ಇದ್ದಾರೆ, ಗಮನಿಸಿ. ಅದಾದಮೇಲೆ 1:5 ಸೆಲೆಕ್ಟ್ ಮಾಡ್ತಾರೆ. 1:5 ಸೆಲೆಕ್ಟ್ ಮಾಡಿ ದೇಹದಾಢ್ಯತಾ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆಗಳಿಗೆ, ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗಳಿಗೆ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟು, ಎದೆ ಸುತ್ತಳತೆ ಎಷ್ಟು, ಇದೆಲ್ಲ ನೀವೇ ನೋಡ್ಕೊಂಡ್ರೆ ಇದೆಲ್ಲ ಕಾಮನ್ ಇರ್ತಕ್ಕಂಥದ್ದು. ಇನ್ನು ಬುಡಕಟ್ಟು ಜನಾಂಗ ಅಂದವ್ರು ಯಾರು ಅಂದರೆ, ಒಂದಷ್ಟು ಜಿಲ್ಲೆಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಸಿದ್ದಿಗರು, ಜೇನುಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಕುಡಿಯ, ಗೌಡ್ಲು, ಅಸಲರು, ಇನ್ನು ಒಂದಷ್ಟು ಬುಡಕಟ್ಟು ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಾಗ್ತಾರೆ, ಗಮನ ಇರಿಸಿ. ಇನ್ನು ಫಿಸಿಕಲ್ ಟೆಸ್ಟಲ್ಲಿ ಏನಿರುತ್ತೆ, ಓಕೆ, ಫಿಸಿಕಲ್ ಟೆಸ್ಟ್ ಮಾಡಬೇಕಾದ್ರೆ ವಿಡಿಯೋಗ್ರಫಿ CCTV ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾರೆ. ಅದಾದಮೇಲೆ 1:2 ಒಂದು ಶಾರ್ಟ್ ಲಿಸ್ಟ್ ಕೊಡ್ತಾರೆ. ಇನ್ನು ವೈದ್ಯಕೀಯ ಪರೀಕ್ಷೆ, ದೃಷ್ಟಿ,
ಶ್ರವಣ ಶಕ್ತಿ ಬಗ್ಗೆ ಟೆಸ್ಟ್ಸ್ ಇರ್ತವೆ, ಅದು ಗೊತ್ತಿರುತ್ತೆ. ಈಗ ನಾವು ಅಗೇನ್ ಯಾವ ರೀತಿಯಾಗಿ ಓದಬೇಕು, ಬರೀ ಇವ್ರು ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಅಷ್ಟು ಓದಿದ್ರೆ ಸಾಕ ಅಂದರೆ ಆಗಲ್ಲ. ಅದಕ್ಕೋಸ್ಕರನೇ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಬೇಕು. ವಿ ಎ ಒ 1000 ಹುದ್ದೆಗಳಿಗೆ ಕರೆದಿದ್ರು, 27/10/2024. ಅದರಲ್ಲಿ ಹಿಸ್ಟ್ರಿ 21 ಬಂದಿತ್ತು, ಜಿಯೋಗ್ರಫಿ 5 ಬಂದಿತ್ತು, ಪಾಲಿಟಿ ಕಾನ್ಸ್ಟಿಟ್ಯೂಷನ್ 5 ಬಂದಿತ್ತು, ಎಕನಾಮಿಕ್ಸ್ ಯಾವುದೂ ಪ್ರಶ್ನೆ ಇರಲಿಲ್ಲ. ಇದ್ರೂ ಕೂಡ ಅವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದ್ವು, ಹಾಗಾಗಿ ಕರೆಂಟ್ ಅಫೇರ್ಸ್ ಎಲ್ಲ ಹಾಕಿದ್ದೀವಿ. 37 ಕರೆಂಟ್ ಅಫೇರ್ಸ್ ಬಂದಿತ್ತು, ಸ್ಟ್ಯಾಟಿಕ್ ಜಿ ಕೆ 4, ಜನರಲ್ ಸೈನ್ಸ್ 15, ಮೆಂಟಲ್ ಎಬಿಲಿಟಿ 11 ಬಂದಿತ್ತು, ಎನ್ವಿರಾನ್ಮೆಂಟ್ ಮೇಲೆ 1 ಪ್ರಶ್ನೆ ಇತ್ತು, ಪಂಚಾಯತ್ ರಾಜ್ ಕೋಆಪರೇಟಿವ್ 1 ಇತ್ತು. ಪಂಚಾಯತ್ ರಾಜ್ ಕೋಆಪರೇಟಿವ್ ನೇರವಾಗಿ ನಮ್ಮ PC ಎಕ್ಸಾಮಲ್ಲಿ ಬರದೇ ಇರೋಂಥ ಚಾನ್ಸಸ್ ಹೆಚ್ಚಿಗೆ ಇದೆ, ಯಾಕಂದರೆ ಸಿಲೆಬಸ್ಸಲ್ಲಿ ಅಷ್ಟಾಗಿ ಮೆನ್ಷನ್ ಆಗಿಲ್ಲ. ಆದರೆ ಈ ಮೇಜರ್ ಸಬ್ಜೆಕ್ಟ್ ಏನಿದಾವೆ ಇವು ಓದಲೇಬೇಕು. ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಅಂತೂ ಮ್ಯಾಕ್ಸಿಮಮ್ ಕ್ವಶನ್ ಬರ್ತಾ ಇದ್ದಾವೆ. ಇದು VAO ಯಾಕಂದರೆ 12th ಮೇಲಿನ ಪರೀಕ್ಷೆ ಆಗಿರೋದ್ರಿಂದ ಇದಕ್ಕೂ ಸಾಕಷ್ಟು ಅಪ್ಲಿಕೇಶನ್ ಬಂದಿದ್ವು, ಹಾಗಾಗಿ ಇದನ್ನು ಒಂದು ಫೋಕಸ್ ಮಾಡಿ ಹೇಳಿರ್ತಕ್ಕಂಥದ್ದು. ಅದು ಬಿಟ್ಟರೆ ಇತ್ತೀಚೆಗೆ FDA 2 ಪೇಪರ್ ಸಿಗುತ್ತೆ, SDA 2 ಪೇಪರ್ ಸಿಗುತ್ತೆ. SDA ಫೋಕಸ್ ಮಾಡಿ ಫಸ್ಟು, ಯಾಕಂದರೆ SDA ಅಗೇನ್ 12th ಮೇಲಿತ್ತು, ಒಂದು ನಾನ್ HK ಒಂದು HK. ಎಷ್ಟೆಷ್ಟು ಪ್ರಶ್ನೆ ಬಂದವ ಅದನ್ನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ. ಒಂದು ಅಬ್ಸರ್ವೇಷನ್ ಏನು ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ, ಅದಕ್ಕಿಂತಲೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ಏನಂದರೆ, ಈ SDA 25/1/2026 ನಾನ್ HK ಪೇಪರ್ ಏನು ನಡೆದಿತ್ತು, ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ 100 ಪ್ರಶ್ನೆಯಲ್ಲಿ 30 ಪ್ರಶ್ನೆಗಳು ಹೇಳಿಕೆ ಮುಖಾಂತರ. ಇದು ಹೇಳಿಕೆ ಮುಖಾಂತರನೇ 30 ಪ್ರಶ್ನೆ, ಅಂದರೆ ಕೆಳಗಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ 1, 2, 3, 4 ಈ ರೀತಿಯಾಗಿರ್ತಕ್ಕಂತಹ 30 ಪ್ರಶ್ನೆ ಹೇಳಿಕೆ ಮುಖಾಂತರನೇ ಇತ್ತು. ಅದು SDA ಪೇಪರಲ್ಲಿ, ಅಂದರೆ 12th ಮೇಲೆ ಇರ್ತಕ್ಕಂಥ ಪೇಪರೇ, ಅರ್ಥ ಮಾಡ್ಕೊಳ್ರಿ. PUC ಕ್ವಾಲಿಫಿಕೇಷನ್ ಇರ್ತಕ್ಕಂಥ SDA ಎಕ್ಸಾಮಲ್ಲಿನೇ 30 ಪ್ರಶ್ನೆಗಳು ಒಂದು ಎಕ್ಸಾಮ್ದು ಅಷ್ಟೇ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಉದಾಹರಣೆಯಾಗಿ ಹೇಳಿಕೆಗಳ ಮುಖಾಂತರ 30 ಪ್ರಶ್ನೆ ಇದೆ, ಬೇಕಾದ್ರೆ ತೆಗೆದು ನೋಡಿ ಆ ಕ್ವಶನ್ ಪೇಪರ್. ಜೋಡಿಗಳು 4 ಪ್ರಶ್ನೆ ಇದೆ, ಜೋಡಿಗಳು ಅಂದರೆ ಮುಂದೆ ಹೇಳ್ತೀನಿ ಯಾವ್ಯಾವ ಪ್ರಶ್ನೆ ಅಂತ. ಜೋಡಿಗಳನ್ನ ಕೊಟ್ಟಿರ್ತಾರೆ, ಈ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಾಗ ದಿಸ್ ಇಸ್ ವೆರಿ ಟಫೆಸ್ಟ್ ಕ್ವಶನ್. ಅನ್ನೋದು ಹೇಳಿಕೆಗಳ ಮುಖಾಂತರ ಬೇಕಾದ್ರೆ ಹೆಂಗೋ ಮಾಡ್ಬೋದು, ಜೋಡಿಗಳು ಕೊಟ್ಟಾಗ ಬಹಳ ತೊಂದರೆ ಆಗುತ್ತೆ, ಯಾಕಂದ್ರೆ ಏನು ಕ್ಲೂ ಇರಲ್ಲ. 2 ಜೋಡಿನ 3 ಜೋಡಿನ ಒಂದಿಸ್ ಬರೀಲಿ ಕೊಟ್ಟರೆ ಬಹಳ ಖುಷಿ. ಹಿಂದೆ ಒಂದಿಸ್ ಬರೀಲಿ ಕೊಟ್ರೆ ಯಪ್ಪ ಏನಪ್ಪ ಇದು ಪೇಪರ್ ಅನ್ಕೊಳ್ತಾ ಇದ್ವಿ, ಇವತ್ತು ಆಗಾಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದೆ ಮೈಂಡ್. ಒಂದಿಸ್ ಬರೀಲಿ ಕೊಟ್ಟಾಗ ಏನಾಗುತ್ತೆ, ಯಾವುದೋ ಒಂದು ಜೋಡಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಈ 1ಗೆ ಸೀನೋ ಅಥವಾ 3ಗೆ ಏನೋ ಯಾವುದೋ ಒಂದು ಗೊತ್ತಿರುತ್ತೆ ನಮಗೆ, ಚೆನ್ನಾಗಿ ಓದಿದಾಗ ಗೊತ್ತಾಗುತ್ತೆ. ಮತ್ತು ಆಪ್ಷನಲ್ಲಿ ABCD ಕೊಟ್ಟಾಗ ಯಾವುದೋ ಒಂದು Aಗೆ 1, ಸೊ ಈ ಥರ ಯಾವುದೋ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಜೋಡಿಗಳು 4 ಇತ್ತು, ಒಂದಿವ್ಸ ಬರೀ 9 ಪ್ರಶ್ನೆ ಇತ್ತು. 9 ಪ್ರಶ್ನೆ SDA ಎಕ್ಸಾಮ್ ಕ್ವಶನ್ ಪೇಪರ್. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಕೊಟ್ಟು ಪ್ರಶ್ನೆ ಕೇಳಿರ್ತಕ್ಕಂಥ 5 ಪ್ರಶ್ನೆಗಳಿದ್ವು. ಮುಂದೆ ಹೇಳ್ತೀನಿ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಕೆಳಗಡೆ ಸ್ಟೇಟ್ಮೆಂಟ್ 1 ಟ್ರೂ, ಸ್ಟೇಟ್ಮೆಂಟ್ 2 ಫಾಲ್ಸ್, ಸ್ಟೇಟ್ಮೆಂಟ್ 1 ಫಾಲ್ಸ್, ಸ್ಟೇಟ್ಮೆಂಟ್ 2 ಟ್ರೂ, ಸ್ಟೇಟ್ಮೆಂಟ್ 1 ಟ್ರೂ, ಸ್ಟೇಟ್ಮೆಂಟ್ 1 ಫಾಲ್ಸ್. ಈ ಥರ ಕಾಂಬಿನೇಷನಲ್ಲಿ ಕೊಟ್ಟಿರ್ತಕ್ಕಂಥವು ಇದಾವೆ. 5 ಪ್ರಶ್ನೆ ಇತ್ತು. ಇನ್ನು ಗಿವನ್ ಮ್ಯಾಚಿಂಗ್ ಇನ್ ಕ್ವಶನ್ಸ್ 4 ಕ್ವಶನ್. ಗಿವನ್ ಮ್ಯಾಚಿಂಗ್ಸ್ ಏನಿದೆ? ಗಿವನ್ ಮ್ಯಾಚಿಂಗ್ಸ್ ಮೇ ಬಿ ಕೆಲವೊಂದು ಮ್ಯಾಚಿಂಗ್ ಕ್ವಶನ್ಸ್ ಇರ್ತವೆ. ಇಲ್ಲಿ ಏನು ಜೋಡಿಗಳ ರೀತಿಯಲ್ಲಿ ಇದ್ದಂಗಿದೆ, ಅದನ್ನು ನೋಡೋಣ ಮುಂದೆ ಪ್ರಶ್ನೆ ಯಾವ ಥರ ಬಂದಿದೆ ಅಂತ. ಇನ್ನು ಟ್ರೂ ಆರ್ ಫಾಲ್ಸ್, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ ಇರಲಿಲ್ಲ ಪ್ರಶ್ನೆ ಆ ಥರದ್ದು. ಕೆಲವೊಂದು ಸಲ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಇದ್ದಾಗ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಮತ್ತು ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 1 ಹೇಳಿಕೆ 2ಕ್ಕೆ ಪೂರಕವಾಗಿದೆ, ಈ ರೀತಿ ಬರೋದನ್ನು ಕೂಡ ಕಾಣ್ತಾ ಇದ್ದೀವಿ. ಅದು KEದವರ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿ. ಇವೆಲ್ಲ ಕ್ವಶನ್ ಪೇಪರ್ಗಳನ್ನ FD SDA ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಇಲ್ಲ ಆಯಾ ಕ್ಲಾಸ್ ನಂಬರ್ ಇದೆ, ನೀವೇ ಒಂದ್ಸಲ ಯಾವ ಕ್ಲಾಸ್ ನಂಬರು, ಯಾವ ಕ್ವಶನ್ ಪೇಪರು ಯಾವತ್ತು ನಡೆದಿತ್ತು, ಆ ಒಂದು ಕ್ಲಾಸ್ ನಂಬರಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಸಾಲ್ವ್ ಮಾಡಿದ್ದೀವಿ. ಎಕ್ಸಾಂಪಲ್ 1028ನೇ ತರಗತಿಯಲ್ಲಿ 708 ಹುದ್ದೆಗಳ ಗ್ರೂಪ್ C FDA ನಾನ್ HK GK ಪೇಪರಲ್ಲಿ ಬಂದಿದ್ದಂತಹ ಪಾಲಿಟಿ ಪ್ರಶ್ನೆಗಳು, ಪಂಚಾಯತ್ ರಾಜ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಅದೇ ಎಕ್ಸಾಮಿನ
10 ಜಿಯೋಗ್ರಫಿ ಪ್ರಶ್ನೆಗಳನ್ನು 2027ನೇ ತರಗತಿಯಲ್ಲಿ, ಅದೇ ಎಕ್ಸಾಮ್ನ 30 ಕಂಪ್ಯೂಟರ್ ಪ್ರಶ್ನೆಗಳು ಅದೇ ಎಕ್ಸಾಮ್ನ ಅಲ್ಲ HK ರೈಟ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ವಿ, ಕರೆಕ್ಟ್. ಇನ್ನು ಅದೇ ಎಕ್ಸಾಮ್ನ 23 ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಮಾತಾಡಿದ್ವಿ. ಹಾಗೆ ಗ್ರೂಪ್ ಸಿ FDA HK ರೀಸನ್ ಪೇಪರ್, ಅದರಲ್ಲೂ ಕೂಡ ಕರೆಂಟ್ ಅಫೇರ್ಸ್, ಪಾಲಿಟಿ, ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಕಂಪ್ಯೂಟರ್, ಲ್ಯಾಂಡ್ ರಿಫಾರ್ಮ್, ಸೋಷಿಯಾಲಜಿ, ಎಕನಾಮಿಕ್ಸ್, ಸ್ಟ್ರಾಟಜಿಗೆ ಇಲ್ಲಿ ಕ್ಲಾಸ್ ನಂಬರ್ ವೈಸ್ ಇರ್ತವೆ. ನಿಮಗೆ ಯಾವ್ದು ಬೇಕು ನೋಡಿ, ಸ್ವಲ್ಪ ಅಪ್ಡೇಟ್ ಆಗಿ. ಓಕೆ, ಯಾಕಂದರೆ KEA ಹೇಳಿಕೆಗಳ ಮುಖಾಂತರ ಯಾವ ಥರ ಕೇಳ್ತಾ ಇದೆ, ಜೋಡಿಗಳನ್ನು ಯಾವ ಥರ ಕೊಡ್ತಾ ಇದೆ, ಒಂದಿಸಿ ಬರೀರಿ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಮತ್ತು ಮ್ಯಾಚಿಂಗ್ಸ್ ಅಂತೆ ಎಲ್ಲ ಇದ್ದಾವೆ. ಇನ್ನು ನಮ್ಮ ಟೈಮ್ ಟೇಬಲ್ ಬಗ್ಗೆ ಮಾತಾಡೋದಾದರೆ, ಸ್ಟಡಿ ಪ್ಲಾನ್ ಆ್ಯಂಡ್ ಟೈಮ್ ಟೇಬಲ್ 77 ಡೇಸ್. ಇವತ್ತು 20/6/2026, ಎಕ್ಸಾಮ್ ಇರೋದು 6/9/2026. ಸೊ ಅಲ್ಲಿಗೆ ಒಂದು ದಿನ ಹಿಂದೆ ಅಂದರೆ 5/9/2026, ಸುಮಾರು 76-77 ದಿನ ಸಿಗುತ್ತೆ. ಒಂದು ಸ್ಟ್ರಾಟಜಿ ಮಾಡ್ಕೊಳ್ರಿ. ಈಗ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿ ಓದ್ತಾ ಇರ್ತಕ್ಕಂಥವ್ರಿಗೆ ಸುಮಾರು ದಿನಕ್ಕೆ 10 ಗಂಟೆ ಆದರೂ ಓದ್ಬೇಕು. ಇವಾಗ ಎಕ್ಸಾಮ್ ಇರೋದ್ರಿಂದ 10 ಗಂಟೆ ಓದಿ. 10 ಗಂಟೆಯಲ್ಲಿ ಡಿವೈಡ್ ಮಾಡ್ಕೊಂಬಿಡಿ. ಫಸ್ಟು ಒಂದು 2 ಅವರ್ಸ್, 2 ಅವರ್ಸ್, 2 ಅವರ್ಸ್, 2 ಅವರ್ಸ್, 2 ಅವರ್ಸ್, ಯಾವುದಾದ್ರೂ 2 ಅವರು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋಬೇಕು. ಯಾವುದಾದ್ರೂ 2 ಅವರ್. ಇನ್ನೊಂದೆರಡು ಯಾವುದಾದ್ರೂ 2 ಅವರ್ಸು ಕರೆಂಟ್ ಅಫೇರ್ಸ್ ಸಾಲ್ವ್ ಮಾಡಿ. ಇನ್ನೊಂದು 2 ಅವರ್ಸು ಮೆಂಟಲ್ ಎಬಿಲಿಟಿ. ಅದಾದಮೇಲೆ ಎಕ್ಸ್ಟ್ರಾ ಈ 2 ಅವರ್ಸ್ ಇದೆಯಲ್ಲ, ಅದರಲ್ಲಿ ನೀವು ಯಾವುದಾದ್ರೂ 1-2 ಸಬ್ಜೆಕ್ಟನ್ನು ಮ್ಯಾನೇಜ್ ಮಾಡಿ. ಇಲ್ಲ ಸರ್, ನೇರವಾಗಿ ನಾನು 10 ಅವರ್ಸ್ ಒಂದೇ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ 4 ಅವರ್ ಒಂದೊಂದು ಸಬ್ಜೆಕ್ಟ್ ಓದ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು. ಎಕ್ಸಾಮ್ ಟೈಮಲ್ಲಿ ಸಬ್ಜೆಕ್ಟ್ ಸ್ವಿಚ್ ಆದಷ್ಟು ಒಳ್ಳೆಯದು. ಓಕೆ, ಇಲ್ಲ ಎಕ್ಸಾಮ್ ಹತ್ತತ್ರ ಹೋದಾಗ ಸಬ್ಜೆಕ್ಟ್ ಸ್ವಿಚ್ ಮಾಡಿ. ಒಂದು ಅರ್ಧದವರೆಗೂ ಅಂದರೆ ಒಂದು 77 ಡೇಸಲ್ಲಿ ಒಂದು 30 ಡೇಸು 35 ಡೇಸು ಲೆಂತಿ ಅಂದರೆ ಡೈಲಿ 2 ಸಬ್ಜೆಕ್ಟ್, ಒಂದು 5 ಅವರ್ ಅದು, ಒಂದು 5 ಅವರ್ ಇದು, ಹಿಂಗಾದರೂ ಓದ್ಬೋದು. ಅವ್ರವ್ರಿಗೆ ಇದು ಏನಂತೀವಲ್ಲ, ಹಿಂಗೆ ಓದಿ ಅಂತ ಹೇಳೋಕ್ಕಾಗಲ್ಲ. ನೀವು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೋಬೇಕಷ್ಟೆ. ಏನು ಒಟ್ಟು ಒಂದು 5 ದಿನ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ಕೋಬೇಕು. ಯಾವ್ಯಾವು? VAO ಪರೀಕ್ಷೆ, ಇದು 12th ಮೇಲೆ ನಡೆದಿತ್ತು. ಸಿವಿಲ್ PSI 402 KEAನೇ ನಡೆಸಿತ್ತು. ಹಾಗಾಗಿ PCPSI ರಿಲೇಟೆಡ್ ಆಗಿರೋದ್ರಿಂದ ಇವೆರಡು ಸಾಲ್ವ್ ಮಾಡಿ. BMTC ಕಂಡಕ್ಟರ್ ಅಗೇನ್ 12th ಮೇಲೆ ಇತ್ತು, ಹಾಗಾಗಿ ಅದನ್ನು ನೋಡಿ. ಇನ್ನು 708 ಪೋಸ್ಟ್ದು FD/ST 4 ಕ್ವಶನ್ ಪೇಪರ್ ಸಿಗುತ್ತೆ. ಹಾಗಾಗಿ ಇಲ್ಲೊಂದು 4, ಒಂದು 5, 6, 7, 8, ಒಂದು 8ರಿಂದ 10 ಕ್ವಶನ್ ಪೇಪರ್ ಸಿಗ್ತವೆ. ಬೇರೆ ಇನ್ನೂ ಬೇಕಾದಷ್ಟು ಇದ್ದಾವೆ. 670 ಪೋಸ್ಟ್ದಿತ್ತು, 5151 ಪೋಸ್ಟ್ದಿತ್ತು. ಓಕೆ, ಒಂದು 10 ಕ್ವಶನ್ ಪೇಪರ್ ತಗೊಂಡು ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು. ಇತಿಹಾಸದ ಮೇಲೆ ಯಾವ ಚಾಪ್ಟರ್ ಮೇಲೆ ಹೆಚ್ಚಿಗೆ ಬರ್ತಾ ಇದ್ದಾವೆ, ಒಂದು 5-6 ಚಾಪ್ಟರ್ 8 ಚಾಪ್ಟರ್ ಚೆನ್ನಾಗಿ ನೋಡ್ಕೋಬೇಕು. ಜಿಯೋಗ್ರಫಿ ಮೇಲೆ ಯಾವುದ್ರ ಮೇಲೆ ಬರ್ತಾ ಇದ್ದಾವೆ, ಮೆಂಟಲ್ ಎಬಿಲಿಟಿಲಿ ಅಷ್ಟು ಚಾಪ್ಟರ್ಗಳಲ್ಲಿ ಕೆಲವೊಂದರಲ್ಲಿ ಮುಟ್ತಾನೆ ಇರಲ್ಲ, ಅವರು ಬರಬಾರ್ದಂತಿರಲ್ಲ. ಒಂದು ಜನರಲ್ ಮೆಂಟಾಲಿಟಿ ಹೆಂಗಂದರೆ, ಕ್ವಶನ್ ಪೇಪರ್ ತೆಗೆಯೋರು ಕೂಡ ಮಾನವರೇ, ಮನುಷ್ಯರೇ ಅಲ್ವಾ. ಅವ್ರಿಗೂ ಒಂದು ಫೇವ್ರೇಟ್ ಸಬ್ಜೆಕ್ಟ್, ಫೇವ್ರೇಟ್ ಟಾಪಿಕ್ಸ್, ಫೇವ್ರೇಟ್ ಅನ್ನೋದಿರುತ್ತೆ. ಹಾಗಾಗಿ ಅದ್ರ ಮೇಲೇ ಹೆಚ್ಚಿಗೆ ತೆಗಿತಾ ಇರ್ತಾರೆ ಕಾಮನ್ ಆಗಿ ಅಲ್ವಾ. ಕೆಲವೊಂದಷ್ಟನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ. ನೀವು ಅದನ್ನ ಯಾಕೆ ಸ್ಕಿಪ್ ಮಾಡೋದನ್ನ ಯಾಕೆ ಓದಿ ಟೈಮ್ ವೇಸ್ಟ್ ಮಾಡ್ಕೋಬೇಕು ಈ ಟೈಮಲ್ಲಿ ರೈಟ್. ಇನ್ನು ಒಂದು 5 ದಿನ ಹಳೆ ಪ್ರಶ್ನೆ ಪತ್ರಿಕೆಗಳಿಗೇ ಮೀಸಲಿಟ್ಬಿಡಿ. ಹಾಗಂತ ಕಂಪ್ಲೀಟ್ 5 ದಿನ ಬರೀ ಅದೇ ಕೆಲಸ ಮಾಡೋದು ಬೇಕಾಗಿಲ್ಲ. ಒಂದು 2 to 4 ಅವರ್ಸ್ ಕ್ವಶನ್ ಪೇಪರ್, ಇನ್ನು 6 ಅವರ್ಸ್ ಬೇರೆದೌದು. ಯಾಕೆ ಕ್ವಶನ್ ಪೇಪರ್ನೇ ಫಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ, ಬೇರೆ ಸಬ್ಜೆಕ್ಟಲ್ಲಿ ಏನು ಓದಬೇಕು ಅಂತ ನಿಮಗೆ ಫಸ್ಟೇ ಗೊತ್ತಾಗ್ಬಿಡ್ಬೇಕು. ಕ್ಲಿಯರ್ ಪಿಕ್ಚರ್. ಓಹೋ, ಇತಿಹಾಸದಲ್ಲಿ ಇದ್ರ ಮೇಲೆ ಬರ್ತಾ ಇದೆ ಹೆಚ್ಚಿನ ಪ್ರಶ್ನೆಗಳು, ಜಿಯೋಗ್ರಫಿಲಿ, ಕರ್ನಾಟಕ ಜಿಯೋಗ್ರಫಿಲಿ ಎಲ್ಲಿ ಬರ್ತಾ ಇದೆ ಕ್ವಶನ್ಸು, ಮೆಂಟಲ್ ಎಬಿಲಿಟಿ ಎಲ್ಲಿ ಬರ್ತಾ ಇದೆ, ಸೈನ್ಸ್ ಎಲ್ಲಿ ಬರ್ತಾ ಇದೆ, ಅಥವಾ ಇನ್ನೊಂದು ಯಾವುದೋ ಎನ್ವಿರಾನ್ಮೆಂಟಲ್ ಕೇಳೋದೇ 2-3 ಕೇಳ್ತಿರ್ತಾರೆ, ಎಲ್ಲಿ ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ಮೇಲೆ ಎಲ್ಲಿ ಕೇಳ್ತಾ ಇದ್ದಾರೆ ಅಲ್ರಿ. ಅವೆಲ್ಲ ಅಂದ್ಕೊಂಡ್ರು ಕೂಡ ಬೇರೆ ಕೇಳ್ಬೋದು, ಅವ್ರು ಕೇಳಬಾರ್ದಂತಿಲ್ಲ. ಆದರೂ ಕೂಡ ನಮ್ಮ ಸ್ಟ್ರಾಟಜಿ ಹಿಂಗಿರಬೇಕು ಅಂದಂಗೆ. ಫಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡಷ್ಟು ನೀವು ಬೇರೆ ಸಬ್ಜೆಕ್ಟ್ ಓದಬೇಕಾದ್ರೆ ಅದು ಯುಟಿಲೈಸ್ ಆಗುತ್ತೆ. ಎಲ್ಲ ಓದಿ ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಹೋಗಿ ಆಮೇಲೆ ಅಯ್ಯೋ ಹಿಂಗೆ ಕೇಳೇನಲ್ಲ, ನಾನು ಹಂಗೆ ಓದಿದ್ನಲ್ಲ, ಅಯ್ಯೋ ಹಿಂಗೆ ಕೇಳ್ತಾ ಇದ್ದಾರೆ, ನಾನು ಹೆಂಗಂಗೋ ಓದಿದ್ನಲ್ಲ ಅನ್ಕೊಂಡ್ರೆ ಉಪಯೋಗ ಇಲ್ಲ.
ಅವಾಗ ಟೈಮು ಇರಲ್ಲ ನಮಗೆ. ಅದಕ್ಕೆ ಫಸ್ಟೇ ಜಾತಕ ನೋಡ್ಕೊಂಬಿಡ್ಬೇಕು, ಆಮೇಲೆ ಜೋಡ್ಸಕ್ಕೆ ಹೋಗ್ಬೇಕು ಅಲ್ವಾ. ಸೊ ಹಾಗೆ 4 ಅವರ್ಸ್ ಡೈಲಿ ಒಂದು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡ್ರಿ. ಪ್ರಶ್ನೆ ಪತ್ರಿಕೆ ಸಿಗ್ತಾ ಇಲ್ವಾ? ಮೊನ್ನೆ ಹಾಕಿದ್ದೀವಿ ನೋಡಿರಿ ಟೆಲಿಗ್ರಾಮ್ ಚಾನಲಲ್ಲಿ, ಇವೆಲ್ಲ ಕ್ವಶನ್ ಪೇಪರ್ ಹಾಕಿದ್ದೀನಿ PDF. ಆ ಟೆಲಿಗ್ರಾಮ್ ಚಾನಲ್ ನೀವು ಓದ್ಗಳೇ ಸಿಗಬೇಕಂದ್ರೆ ಎಲ್ಲಿ ಸಿಗುತ್ತೆ ಅಲ್ಲ? ಫಸ್ಟ್ ಆಫ್ ಆಲ್ ಈ 2 ದಿನ ಓಪನ್ ಇರಲ್ಲ ಬಿಡ್ರಿ. 3ನೇ ದಿನ ಓಪನ್ ಆದಮೇಲೆ ಆದರೂ ಓದ್ಗಳೇ ಎಲ್ಲಿ ಕ್ವಶನ್ ಪೇಪರ್ ಸಿಗ್ತವೆ? ಎಲ್ಲೋ ಮೇಲ್ಗಡೆ ಇರ್ತವೆ, ಅಥವಾ ಅಲ್ಲಿ PDFs ಅಂತ ಇರ್ತವೆ, ಅಲ್ಲಾದರೂ ಹೋಗಿ ನೋಡಿ. ನಿಮ್ಗೆ ಓದ ತಕ್ಷಣ ಸಿಗಬೇಕಂದ್ರೆ ಆಗಲ್ಲ, ಬೇರೆ ಬೇರೆ ಅಪ್ಡೇಟ್ ಮಾಡಿರ್ತೀವಿ. ಅಥವಾ ಈ ವಿಡಿಯೋ ಒಂದು ವಾರ ಬಿಟ್ಟು ನೋಡಿರ್ತೀರಿ, ಅವಾಗ ಕ್ವಶನ್ ಪೇಪರ್ ಹಾಕಿದ್ ಮತ್ತೆ ಕೇಳಿದ್ರೆ ಎಲ್ಲಿ ಸಿಗ್ತಾವ್ರಿ? ಹಾಕಿರ್ತೀವಿ, ಹೋಗಿ ನೋಡ್ಬೇಕಲ್ಲೇ, ರೈಟ್. ನೆಕ್ಸ್ಟ್ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಓದಬೇಕು. 12 ಮಂತ್ಸ್ ಈ ಟೈಮ್ ಇದೆ, 77 ಡೇಸ್ ಇರೋದ್ರಿಂದ 12 ಮಂತ್ಸ್ ಓದ್ಬೋದು. ನಿಮ್ಮ ಎಕ್ಸಾಮ್ ಇರೋದು ಸೆಪ್ಟೆಂಬರಲ್ಲಿ, ಅಟ್ಲೀಸ್ಟ್ ಜನವರಿ 2026 ಆದರೂ ಓದ್ಬಿಡಿ ಸಾಕು. ಜನವರಿ 2020 ಅದೆಷ್ಟು ತಿಂಗಳಾಯ್ತು? 9 ತಿಂಗಳ 8 ತಿಂಗಳ ಅಷ್ಟಾದರೂ ಓದಿ. ಅಷ್ಟು ಓದಿದ ನಂತರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಪ್ ಟು ಸೆಪ್ಟೆಂಬರ್ ಓದಿದ ನಂತರ, ಇಲ್ಲ ಸರ್ ಇನ್ನೂ ನನಗೆ ಮಿಸ್ ಆಗಬಾರ್ದು ಕ್ವಶನ್ಸ್ ಅಂದರೆ ಏನು ಮಾಡಿ, ಡಿಸೆಂಬರ್ 2025 ಓದಿ ಫಸ್ಟ್. ಇನ್ನೂ ಟೈಮ್ ಸಿಗ್ತಾ ನವೆಂಬರ್ 2025 ಹೋಗಿ, ಇನ್ನೂ ಟೈಮ್ ಸಿಗ್ತಾ ಹಿಂದಕ್ಕೆ ಹೋಗ್ಬೇಕು. ಈ ಥರ ಹೋಗ್ಬೇಕು. ಈಗ ಇಲ್ಲ ಸರ್ ನಾನು ಕಂಪ್ಲೀಟ್ ಓದ್ತೀನಂತ ಇವಾಗಲೇ ಜುಲೈ 2025 ಬಂದರೆ ಅಲ್ಲಿಂದ ಬರೋದ್ರೊಳಗಡೆ ನಿಮ್ಮ ಎನರ್ಜಿ ಈ ಫೆಬ್ರವರಿಗೆ ಕಲಾಸ ಆಗಿರುತ್ತೆ. ಇನ್ನು ಮುಂದೆ ಎಲ್ಲಿ ಓದೋಕ್ಕಾಗುತ್ತೆ? ಎನರ್ಜಿ ಇರಲ್ಲ. ಎನರ್ಜಿ ಇರೋವಾಗ ಮೇನ್ ಇಂಪಾರ್ಟೆಂಟ್ ಇರೋದು ಓದಬೇಕು ಅನ್ನೋದು. ಹಾಗಾಗಿ ಫಸ್ಟ್ 8 ಮಂತ್ಸ್ ಓದಿ, ಇನ್ನು ಉಳಿದ್ರೆ ಹಿಂದಕ್ಕೆ ಹೋಗಿ. ಅರ್ಥ ಆಯ್ತು ಅನ್ಕೊಳ್ತೀವಿ. ಸೊ 12 ಮಂತ್ಸ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 8 ಮಂತ್ಸ್ ಆದರೂ ಓದಿ. ಸದ್ಯಕ್ಕೆ 8 ತಿಂಗಳದ್ದು ಓದೋಕ್ಕೆ ಎಷ್ಟು ದಿನ ಬೇಕು? ಈಗ ಒಂದು ಮ್ಯಾಗ್ಝಿನ್ ಅನ್ಕೊಳ್ಳೋಣ, ನಮ್ಮದೇ ಯಾಕೆ ವಿಡಿಯೋ ನೋಡ್ಬೇಕು ಯಾಕೆ? ಒಂದು ಮ್ಯಾಗ್ಝಿನನ್ನು 8 ಮ್ಯಾಗ್ಝಿನ್ಗೆ 12 ದಿನದಲ್ಲಿ ಮುಗಿಸ್ಬೇಕು. ಹೇಗಾದರೂ ಮಾಡಿ ಮುಗಿಸ್ಬೋದು ಕೂಡ, ಏನು ದೊಡ್ಡದಲ್ಲ. ಹಾಗಂತ ಎಲ್ಲ ನೆನ್ಪಿಡೋಕ್ಕಾಗಲ್ರಿ, ಯಾರಿಂದಲೂ ನೆನ್ಪಿಡೋಕ್ಕಾಗಲ್ಲ. UPSC ಟಾಪರ್ ಫಸ್ಟ್ ರ್ಯಾಂಕ್ ಇರೋರನ್ನ ಕರ್ಕೊಂಬರ್ರಿ, ಅವ್ರಿಗೂ ಕೂಡ ಬಂದಿರೋದೇ ಮಾರ್ಕ್ಸ್ 55% ಬಂದಿರ್ತವೆ. ಅಂದರೆ ಇನ್ನೂ 45% ಮಾರ್ಕ್ಸ್ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ? ಎಂಥ ಟಾಪರ್ ಆದರೂ ಅಷ್ಟೇ, ಯಾರೂ ನೆನ್ಪಿಡೋಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಗೂಗಲ್ಲೂ ಅಲ್ಲ, ನಾವೇನು ಜಮಿನಿಯೂ ಅಲ್ಲ, ನಾವೇನು ChatGPTನೂ ಅಲ್ಲ. ಅದು ಆಗೋದು ಬೇಕಾಗಿಲ್ಲ ನಮಗೇನ್ರಿ, ಒಂದು ಜಾಬ್ ಸಿಕ್ಕರೆ ಸಾಕು, ರೈಟ್. ಸೊ ಇಲ್ಲ ನಮ್ಮ ವಿಡಿಯೋ ನೋಡ್ತೀವಿ ಅನ್ನೋರಿಗೆ ನಾವು ಒಂದು ತಿಂಗಳಲ್ಲಿ ಒಂದು 8 ರಿಂದ 10 ಪಾರ್ಟ್ಸ್ ಇರುತ್ತೆ. ಒಂದೊಂದು 40 to 45 ಮಿನಿಟ್ಸ್ ಇರ್ಬೋದು. ಮ್ಯಾಕ್ಸಿಮಮ್ ದಿನಕ್ಕೆ ಒಂದು 4 ವಿಡಿಯೋ ನೋಡಿದರೆ ಆಲ್ಮೋಸ್ಟು 1.5 ದಿನದಲ್ಲಿ ಕವರ್ ಆಗಿಬಿಡುತ್ತೆ. ಸ್ವಲ್ಪ ಈಗ ಸ್ಪೀಡಾಗಿ ನೋಡಬೇಕು, ಮುಗಿಸ್ಬೋದು. 12 ದಿನದಲ್ಲಿ 8 ತಿಂಗಳ ಕರೆಂಟ್ ಅಫೇರ್ಸ್ ಆರಾಮಾಗಿ ಮುಗಿಸ್ಬೋದು. ಕೇಳಿದಷ್ಟು ನಿಮ್ಗೆ ಈಸಿ. ನೀವೇ ಓದಿ ನೀವೇ ಅರ್ಥ ಮಾಡ್ಕೊಳ್ಳೋ ಬದಲು ನಾವೇ ಎಲ್ಲ ಅರ್ಥ ಮಾಡಿಸ್ತಾ ಇರ್ತೀವಲ್ಲ, ಆಗ ಈಸಿ ಆಗ್ಬಿಡುತ್ತೆ. ಕರೆಂಟ್ ಅಫೇರ್ಸ್ ಆಯಿತು 12 ದಿನ. ಅದು ಹೆಂಗೆ ಡೈಲಿ ಬರೀ ಕರೆಂಟ್ ಅಫೇರ್ಸ್ ನೋಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲ 2 ಅವರ್ಸು ಡೈಲಿನೂ ಅಥವಾ 4 ಅವರ್ಸ್ ಡೈಲಿನೂ, ಅದು ಹೆಂಗೆ? ಒಟ್ಟಿನಲ್ಲಿ ಕರೆಂಟ್ ಅಫೇರ್ಸ್ ಯಾವ ಟೈಮಲ್ಲಿ ಓದಬೇಕು, ಅಥವಾ ಯಾವುದೇ ವಿಡಿಯೋನ ಕೇಳಬೇಕಾದ್ರೆ ಯಾವಾಗ ಕೇಳಬೇಕಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗಿದೆ ಅಂದಾಗ ವಿಡಿಯೋ ಕೇಳಬೇಕು, ವಿಡಿಯೋ ನೋಡಬೇಕು. ನಿಮಗೆ ಫುಲ್ ಕಾನ್ಸಂಟ್ರೇಷನ್ ಇದ್ದಾಗ ನೀವೇ ಸ್ವಂತವಾಗಿ ಓದಬೇಕು, ನಿಮ್ಮ ಎನರ್ಜಿ ನೀವೇ ಇನ್ವೆಸ್ಟ್ ಮಾಡ್ಕೋಬೇಕು. ಇವೆಲ್ಲ ಅನುಭವದ ಮಾತುಗಳು, ಇವೆಲ್ಲ ಬೇರೆ ಬೇರೆ ಪರೀಕ್ಷೆಗಳನ್ನು ಪಾಸ್ ಮಾಡಿ ಕಲ್ತ್ಕೊಂಡಿರ್ತಕ್ಕಂಥ ಅಂಶಗಳು. ಇತಿಹಾಸಕ್ಕೆ ಬರೋಣ, 8 ದಿವಸ ತಗೊಳ್ರಿ. ಜಿಯೋಗ್ರಫಿ ಬರೋಣ, 8 ದಿವಸ ತಗೊಳ್ರಿ. ಪಾಲಿಟಿ ಕಾನ್ಸ್ಟಿಟ್ಯೂಷನ್ 8 ದಿವಸ ತಗೊಳ್ರಿ. ಸೈನ್ಸ್ 8 ದಿವಸ, ಮಾನಸಿಕ ಸಾಮರ್ಥ್ಯ 8 ದಿವಸ. ಇವು ಇಂಪಾರ್ಟೆಂಟ್. ಇವು ಕೆಳಗಡೆ ಇರೋ ಬಿಟ್ಬಿಡ್ರಿ, 8, 9, 10 ಅನ್ನೋದು ಅದು ಆಮೇಲೆಗೆ ಬರೋಣ. ಫಸ್ಟು ಇಂಪಾರ್ಟೆಂಟ್ ಯಾವುವು? ಹಳೆ ಪ್ರಶ್ನೆ ಪತ್ರಿಕೆ, ಕರೆಂಟ್ ಅಫೇರ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸು, ಮೆಂಟಲ್ ಎಬಿಲಿಟಿ. ಈ ಸಬ್ಜೆಕ್ಟ್ಸ್ ವೆರಿ ಇಂಪಾರ್ಟೆಂಟ್. ಇದರಿಂದನೇ ಮ್ಯಾಕ್ಸಿಮಮ್ 80 to 90% ಬಂದ್ಬಿಡುತ್ತೆ. ಇಲ್ಲ ನಮಗೆ ಎಲ್ಲ ಓದಿದ್ದೀವಿ ಪರವಾಗಿಲ್ಲ, ನಾವು ಇನ್ನು ಉಳಿದಿರೋ ಒಂದು 15 ಬೇಡ 15ರಿಂದ 20 ಪ್ರಶ್ನೆ ಬೇರೆ ಕಡೆ ಬರುತ್ತಲ್ಲ, ಅದನ್ನು ಕ್ಯಾಚ್ ಹಾಕ್ಬೇಕು ನಾವು. ಆ 15ರಿಂದ 20 ಪ್ರಶ್ನೆಯಲ್ಲಿ ಒಂದು 5-6 ಪ್ರಶ್ನೆ ತೊಗೊಂಬಿಡೋಣ. 8 ಪ್ರಶ್ನೆ ಬಂದ್ಬಿಡ್ತು ಅಂದರೆ ನಿಮ್ಗೆ ಆನ್ಸರು ಮುಗಿದೈತೆ, ನೀವು ಸೆಲೆಕ್ಷನ್ ಲಿಸ್ಟಲ್ಲಿ. ಆ 8 ಪ್ರಶ್ನೆ ಹುಡುಕೋದ್ರೊಳಗಡೆ ನೀವು ಭಾಳ ಎಫರ್ಟ್ ಆಗ್ತದೆ. ಎಕನಾಮಿಕ್ಸ್ ಓದಬೇಕು, ಸ್ಟ್ರಾಟಜಿಕ್ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಎಕಾಲಜಿ, ಕಂಪ್ಯೂಟ್ರು, ಇನ್ನು ಬೇರೆ ಏನಾದ್ರು ಉಳಿದಾವೆ ಎಲ್ಲ ಓದಬೇಕು. ಅದು ನೈತಿಕ ಶಿಕ್ಷಣ, ಪೊಲೀಸ್ ಇಲಾಖೆದಾಗಿರ್ಬೋದು, ನೈತಿಕ ಶಿಕ್ಷಣ ಆಗಿರ್ಬೋದು, ಏನು ನೋಡಿ ಏನು ಬೇಕಾದರೂ ಮಾಡಬೇಕು. ಸೊ ಅದಕ್ಕೆ ಎಕನಾಮಿಕ್ಸ್ಗೆ ಒಂದು 5 ದಿನ ತೊಗೊಳ್ರಿ, ಸ್ಟ್ರಾಟಜಿಗೆ 4 ದಿನ,
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಎಕಾಲಜಿ, ಕಂಪ್ಯೂಟರ್ಗೆ ಒಂದು 2-3 ದಿನ ಮಿಕ್ಸ್ ಮಾಡಿಕೊಂಡು 8 ದಿನ ತೊಗೊಳ್ರಿ. ಇನ್ನು ಉಳಿದಿರೋದು 3 ದಿನ ಉಳಿದಿರುತ್ತೆ, ಅದನ್ನು ಯಾವುದಕ್ಕಾರ ಬೇರೆ ಕಡೆ ಇನ್ವೆಸ್ಟ್ ಮಾಡಿ. ಇಷ್ಟಿಷ್ಟೇ ಓದ್ಬೇಕಾ? ಇಲ್ಲ, ನೀವು ಬದಲಾವಣೆ ಮಾಡ್ಕೋಬೋದು. ಕೆಲವೊಬ್ರು ಜಿಯೋಗ್ರಫಿ ಭಾಳ ಚೆನ್ನಾಗಿ ಓದಿರ್ತೀರಿ, ಅಲ್ಲಿ 5 ದಿನ ಉಳಿಸ್ಕೊಂಡು ಇನ್ನು 3 ದಿನ ಬೇರೆ ಸಬ್ಜೆಕ್ಟಿಗೆ ಕೊಡಿ. ಮೆಂಟಾಲಿಬಿಟಿ ಟಚ್ಚೇ ಮಾಡಿಲ್ಲ ಸರ್ ಅನ್ನೋರು 10-12 ದಿನ ಮೆಂಟಾಲಿಬಿಟಿ ಮಾಡಿ ಬೇರೆ ಸಬ್ಜೆಕ್ಟಲ್ಲಿ ಕಡಿಮೆ ಮಾಡ್ಕೊಳ್ರಿ. ಈ ಥರ ಪ್ಲಾನ್ ಮಾಡ್ಕೊಳ್ರಿ. ಇಷ್ಟೇ ಅಂತಲ್ಲ, ಸೊ ನಿಮ್ಮ ಅನುಕೂಲಕ್ಕೆ ತಕ್ಕ ಇದ್ರ ಸ್ಕ್ರೀನ್ಶಾಟು PDF ಆ್ಯಕ್ಚುಲಿ ಟೆಲಿಗ್ರಾಮಲ್ಲಿ ಹಾಕಬೇಕಾಗಿತ್ತು. ಸೊ ಓಪನ್ ಇಲ್ಲ ಟೆಲಿಗ್ರಾಮು. ವಾಟ್ಸಪ್ ಗ್ರೂಪಲ್ಲಿ ಅಂತ ಹಾಕಿರ್ತೀನಿ ಈಗ ಸದ್ಯಕ್ಕೆ. ಅಮರ್ ಕ್ಲಾಸಸ್ ಅಂತ ವಾಟ್ಸಪ್ ಚಾನಲ್ಲ, ವಾಟ್ಸಪ್ ಗ್ರೂಪ್ ಇದೆ, ಸರ್ಚ್ ಮಾಡಿ ನೋಡಿ. ಇವತ್ತು ಸಾಯಂಕಾಲಕ್ಕೆ ಹಾಕ್ತೀನಿ. ಟೆಲಿಗ್ರಾಮ್ ಚಾನಲ್ ಓಪನ್ ಆದಾಗಂತೂ ಹಾಕ್ತೀನಿ. ಇನ್ನು ನಮ್ಮ ದಿನಚರಿ ಹೇಗಿರಬೇಕಂತ ಇದು ಹಳೆ ಸ್ಟೋರಿ, ಸೇಮ್ ಫುಲ್ ಆಸ್ಪಿರೆಂಟ್ಸ್ಗೆ ಎಷ್ಟು ಗಂಟೆಗೆ ಎದ್ದೇಳಿ ಏನು ಅಂತದೆಲ್ಲ ಹೇಳಿದ್ದೀನಿ, ಮತ್ತೆ ಹೇಳಕ್ಕೆ ಹೋಗಲ್ಲ ನಾನು, ರಿಪೀಟೆಡ್ ಆಗುತ್ತೆ. ಓಕೆ, ಒಂದೇ ಒಂದು ಹೇಳೋದೇನೆಂದರೆ, ಸೊ ನಿಮಗೆ ಅನುಕೂಲ ಆದಂಗೆ ಇದನ್ನು ಬದಲಾವಣೆ ಮಾಡ್ಕೊಂಡ್ರೆ 2 ಅವರ್ ಬೇರೆ ಬೇರೆ ಸಬ್ಜೆಕ್ಟ್ ಓದ್ತೀರಾ, ನಿಮ್ಮ ಇಷ್ಟ. ಇಲ್ಲ 1 ಡೇ ಫುಲ್ ಕಂಪ್ಲೀಟ್ ಒಂದೇ ಸಬ್ಜೆಕ್ಟ್ ಓದ್ತೀರಾ, ನಿಮ್ಮ ಇಷ್ಟ. ಇಲ್ಲ ಬಿಟ್ವೀನ್ ಒಂದು ಸೈನ್ಸ್ ಓದಿದರೆ ಇನ್ನೊಂದು ಹಿಸ್ಟ್ರಿ ಓದ್ತೀನಿ, ಈ ಥರ ಅಪೋಸಿಟ್ ಸಬ್ಜೆಕ್ಟ್ ಓದ್ತೀನಿ ಅನ್ನೋರು ಓದ್ಬೋದು. ಮತ್ತು ಎಕ್ಸಾಮ್ ಹತ್ತತ್ರ ಆದಾಗ ಸ್ವಲ್ಪ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೊಳ್ತಾ ಹೋಗಿ. ಒಂದೇ ಒಂದು ಟಿಪ್ ಹೇಳೋದಾದರೆ, ಯಾವಾಗ ನಿಮಗೆ ಕಾನ್ಸಂಟ್ರೇಷನ್ ಇರುತ್ತೆ ಅವಾಗ ಟಫ್ ಸಬ್ಜೆಕ್ಟ್ ಓದಿ. ಯಾವಾಗ ನಿಮಗೆ ಆಲ್ರೆಡಿ ಎನರ್ಜಿ ಲಾಸ್ ಆಗಿದೆ ಅಂದಾಗ ವಿಡಿಯೋ ಕೇಳಿ, ಈಸಿ ಸಬ್ಜೆಕ್ಟ್ ಓದಿ, ಮ್ಯಾಗ್ಝಿನ್ ಓದಿ, ನ್ಯೂಸ್ ಪೇಪರ್ ಓದಿ. ವಿಡಿಯೋನ ಕೇಳಿದಷ್ಟು ಅಲ್ಲಿ ನಿಮ್ಮ ಎನರ್ಜಿ ಹೆಚ್ಚಿಗೆ ಬೇಕಿರಲ್ಲ, ಎಲ್ಲ ನಾವೇ ಹೇಳ್ತಾ ಇರ್ತೀವಿ, ನೀವು ಸುಮ್ಮನೆ ಕೇಳಿಸ್ಕೊಳ್ಳೋದಷ್ಟೇ ಕೆಲಸ ಇರುತ್ತೆ. ಅಂಥ ಟೈಮಲ್ಲಿ ವಿಡಿಯೋ ಕೇಳಬೇಕು. ಇನ್ನು ಮ್ಯಾರಿಡ್ ವುಮೆನು, ಹೋಮ್ ಮೇಕರ್ಸ್ಗೆ ಒಂದು ಟೈಮ್ ಟೇಬಲ್ ಇದೆ. ಅದೇ ಥರ ಈಗಾಗಲೇ ವರ್ಕ್ ಮಾಡ್ತಾ ಇರೋರಿಗೆ ಒಂದು ಟೈಮ್ ಟೇಬಲ್ ಇದೆ. ಕೆಲವೊಬ್ರು ನೈಟ್ ವರ್ಕ್ ಮಾಡೋರಿಗೆ ಹೆಂಗ್ರಿ ಅಂತ ಕೇಳ್ತಾ ಇದ್ರು. ನೀವೇ ಇವು ನೋಡ್ಕೊಂಡು ಚೇಂಜ್ ಮಾಡ್ಕೊಂಡ್ರೆ ಅಷ್ಟೇ. ಇನ್ನು ಒಂದಷ್ಟು ಪ್ರಶ್ನೆಗಳು ಹೆಂಗೆ ಬಂದಿದ್ವು ಅಂತ ಹೇಳೋದಷ್ಟೇ. ಇಲ್ಲಿ ಆನ್ಸರ್ ಸಾಲ್ವ್ ಮಾಡೋ ಇದಲ್ಲ, ಯಾಕಂದರೆ ಇವೆಲ್ಲವನ್ನು ಆಲ್ರೆಡಿ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ, ಮತ್ತೆ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸುಮ್ಮನೆ ಜಸ್ಟ್ ಟ್ರೆಂಡ್ ಹೆಂಗಿದೆ ಅಂತ ನೋಡೋಣ. ಒಂದು ಮೇಜರ್ ಕನ್ಸರ್ನ್ ಏನಂದರೆ, ಕರೆಂಟ್ ಅಫೇರ್ಸ್ ಮೇಲೆ ಭಾಳ ಪ್ರಶ್ನೆ ಬರ್ತವೆ ಅನ್ನೋದು ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ಮೇಲೇ ಮ್ಯಾಕ್ಸಿಮಮ್ ಪ್ರಶ್ನೆ ಬರ್ತವೆ. ಅದು ಎಕ್ಸಾಮ್ ಸೆಪ್ಟೆಂಬರ್ 6 ಅಂದರೆ ಎಟ್ಲೀಸ್ಟು ಆಗಸ್ಟ್ 25ವರೆಗೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರಬೇಕು. ಇದೆ ಇದು ಮಾತಲ್ಲ. ಆಮೇಲೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್, ಬೇಡ ಇಲ್ಲಿ ಕನ್ನಡದಲ್ಲಿ ನೋಡೋಣ. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ? ನೋಡಿ, ಹೇಳಿಕೆ ಮುಖಾಂತರ ಒಬ್ಬರು ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ನಿಧನರಾಗಿದ್ದರು. ಅವ್ರು ನಿಧನರಾದ ಒಂದು 10-15 ದಿವಸದಲ್ಲಿ ಎಕ್ಸಾಮ್ ಆಗಿತ್ತು. ಅವಾಗ ಇಮಿಡಿಯೇಟ್ ಪ್ರಶ್ನೆ ಬಂದಿತ್ತು SDA ಎಕ್ಸಾಮಲ್ಲಿ. KAದವರು ಏನು ಕೇಳಿದ್ರು, ಸಾಮಾನ್ಯವಾಗಿ PC ಎಕ್ಸಾಮ್ ಅಂದರೆ ಹೆಂಗಿರ್ತಾ ಇತ್ತು, ಇತ್ತೀಚೆಗೆ ನಿಧನರಾದ ಖಲೀದಾ ಜಿಯಾರ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದರು? ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್, ಪಾಕಿಸ್ತಾನ ಅಂತ ಕೊಟ್ಟು ಸರಿಯಾದ ಉತ್ತರ ಹೇಳ್ರಿ ಅಂತ ಕೇಳಂತ ಟ್ರೆಂಡ್ ಇತ್ತು. PC ಎಕ್ಸಾಮ್ ಅಂದರೆ ಅಷ್ಟೇ, 3 ತಿಂಗಳು ಓದೋದು, 4 ತಿಂಗಳು ಓದೋದು, PC ಆಗ್ಬೋದಾಗಿತ್ತು. ಬಟ್ ಇವತ್ತು ಹಂಗಿಲ್ವಲ್ಲ. ನೋಡಿ, ಜಸ್ಟ್ ಇದೇ ಒಂದು ನಿಧನರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೇಳಿಕೆಗಳು ಹೇಗಿದ್ದಾವೆ. ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದರು. ಅಂದರೆ ಖಲೀದಾ ಜಿಯಾರ್ ಅವರು ಬಾಂಗ್ಲಾದೇಶದವರು ಹೌದು, ಅವರು ಆ ದೇಶದ ಎಷ್ಟನೇ ಮಹಿಳಾ ಪ್ರಧಾನಮಂತ್ರಿ, ಫಸ್ಟ್ನವರ 2ನೇರವರ ಅಂತ ತಿಳ್ಕೊಬೇಕಂದಂಗೆ ಅರ್ಥ. ಅವರ ಪತಿ ಯಾರು ಅಂತ ತಿಳ್ಕೊಬೇಕು. ಜಿಯಾವುರ್ ರೆಹಮಾನ್ ಅವರ ಪತಿನ, ಅಣ್ಣನ, ತಮ್ಮನ, ಏನು, ಯಾರವರು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಅವರು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷಕ್ಕೆ BNPಗೆ ಸೇರಿದ್ರು, ಹೌದಾ ಇಲ್ವಾ ಗೊತ್ತಿಲ್ಲ ನಮಗೆ. ಅಂದರೆ ಒಬ್ಬ ವ್ಯಕ್ತಿ ನಿಧನರಾಗಿದ್ದಾರೆ ಅಂದಾಗ ಅವ್ರ ಬಗ್ಗೆ ಎಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಅನ್ನೋದು ಈ ಪ್ರಶ್ನೆ ಪತ್ರಿಕೆಯಿಂದ ಗೊತ್ತಾಗ್ತಾ ಇದೆ. KA ಟ್ರೆಂಡ್ ಇದು. ಬಟ್ ನಮ್ಮ ಓದುವ ರೀತಿ ಯಾವ ರೀತಿಯಾಗಿದೆ, ಇನ್ನೂ ನಾವು ಅದೇ ಕಾಲದಲ್ಲಿದ್ದೀವಿ. ಇತ್ತೀಚೆಗೆ ನಿಧನರಾದ ಖಲೀದಾ ಜಿಯಾರ್ ಅವರು ಯಾವ ದೇಶ, ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿದ್ದರು ನೋಡ್ರಿ ಅಂತ ಮುಂದೆ ಹೋಗ್ಬಿಡ್ತೀವಿ. ನೀವು ಓದೋರು ಅಷ್ಟೇ, ಮುಗೀತು, ಕ್ವಶನ್ ಮುಗೀತು. ನಾವು ಹೆಂಗೆ ಸೆಲೆಕ್ಷನ್ ಆಗಕ್ಕೆ ಸಾಧ್ಯ? ಅಟ್ಲೀಸ್ಟ್ ಪ್ರಯತ್ನ ಇರಬೇಕು. ಎಲ್ಲವನ್ನೂ ನೆನ್ಪಿಡೋಕ್ಕಾಗಲ್ಲ ಅಂತ ಮೊದಲೇ ಅನೌನ್ಸ್ ಮಾಡಿದ ನಂತರ ಇನ್ನೇನಿದೆ ಉಳಿದಿದೆ, ಪ್ರಯತ್ನ ಮಾಡ್ರಿ ಅನ್ನಂಗೆ ಅರ್ಥ. ಎಲ್ಲರೂ ಒಂದಿನ ಸಾಯದೆ ಅಂತ ಗೊತ್ತಿದ ಮೇಲೆ ಇರೋ ತನ ಚೆನ್ನಾಗಿ ಬದುಕೋಣ ಅನ್ನಂಗೆ ಅರ್ಥ ಅಷ್ಟೇ ಅಲ್ವಾ? ಎಲ್ಲರೂ ಒಂದಿನ ಸಾಯದೆ ಅಂದಾಗ ಎಷ್ಟು
ಬಡದಾಡ್ತೀವಿ ನೋಡಿ ಜೀವನ ಮಾಡೋದಕ್ಕೆ, ಎಷ್ಟೆಲ್ಲ ಒದ್ದಾಡ್ತೀವಿ ನೋಡಿ. ಈ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಯಾವುದೋ ದೇಹದಾಢ್ಯತಾ ಪರೀಕ್ಷೆ ಅಂತೆ, ಸಹಿಷ್ಣುತಾ ಪರೀಕ್ಷೆ ಅಂತೆ, ಏನೆಲ್ಲ ಪ್ರಯತ್ನ ಮಾಡಿ ಜಾಬ್ ತಗೊಳ್ತೀವಿ. ಯಾಕಂದರೆ ಸಾಯೋದು ಗೊತ್ತಿದೆ, ಬದುಕೋವರೆಗೂ, ಜೀವನ ಇರೋವರೆಗೂ ಬದುಕಬೇಕಲ್ಲ ಚೆನ್ನಾಗಿ. ಹಾಗಾಗಿ ನಾವು ಎಲ್ಲವನ್ನ ನೆನಪಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಿದೆ, ಆದರೆ ಪರೀಕ್ಷೆ ಬರೆಯುವವರೆಗಾದರೂ ಪ್ರಯತ್ನ ಇರಬೇಕಲ್ಲ ಅನ್ನೋದು ಅಷ್ಟೇ. ಇಲ್ಲಿ ಇದಕ್ಕೆ ಆನ್ಸರ್ ಏನು ಸರ್ ಅಂದರೆ ಇಲ್ಲ, ನೀವು ಹೋಗಿ ನೋಡಿ, ಇಲ್ಲ ಆಲ್ರೆಡಿ ಕ್ವಶನ್ ಪೇಪರ್ ವೈಸು ಸಬ್ಜೆಕ್ಟ್ ವೈಸ್ ಸಾಲ್ವ್ ಮಾಡಿದ್ದೀನಿ, ಹೋಗಿ ನೋಡಿ. ಒಂದಕ್ಕೆ ಮಾತ್ರ ಹೇಳ್ತೀನಿ, ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಿ ಅಲ್ಲ, ಅವರೇ ಮೊದಲ ಮಹಿಳಾ ಪ್ರಧಾನಿ. ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಬಿ, ಅವರ ಪತಿ ಜಿಯಾವುರ್ ರೆಹಮಾನ್ ರೈಟ್, ಅವರು ಬಾಂಗ್ಲಾದೇಶದ ನ್ಯಾಷನಲ್ ಪಕ್ಷಕ್ಕೆ, ನ್ಯಾಷನಲಿಸ್ಟ್ BNPಗೆ ಸೇರಿದವರಾಗಿದ್ದರು ಸರಿ. ಇನ್ನು ಉಳಿದು ಜಸ್ಟ್ ಟ್ರೈನ್ ನೋಡ್ಬಿಡೋಣ ಸಾಕು. ಈಗ ಆಲ್ರೆಡಿ 40 to 45 ಮಿನಿಟ್ಸ್ ಆಗ್ತಾ ಇದೆ. ಹೆಸರಾಂತ ಭರತನಾಟ್ಯ ಕಲಾವಿದೆ ಕುಮಾರಿ ಕಮಲಾ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದರೆ KEದವರು. ಅಗೇನ್ FDA ಎಕ್ಸಾಮಲ್ಲಿ ಅದೇ 708 ಹುದ್ದೆಗಳು. ಅವರು ಒಳವೂರು ರಾಮಯ್ಯ ಪಿಳ್ಳೈ ಅವರ ಬರೀ ತರಬೇತಿ ಪಡೆದಿದ್ರು. ನೋಡಿ, ಕುಮಾರಿ ಕಮಲಾರವರು ಕಲಾವಿದೆ, ಭರತನಾಟ್ಯ ಕಲಾವಿದೆ, ಅವರು ಯಾರ ಹತ್ರ ತರಬೇತಿ ಪಡೆದಿದ್ರು ಅಂತ ಕೇಳಿದರೆ ಅವರಿಗೆ 1970ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿತ್ತು. ಅಂದರೆ ಅವರಿಗೆ ಯಾವ ಪ್ರಶಸ್ತಿ ಯಾವ ವರ್ಷ ಯಾವಾಗ ಬಂತು ಅಂತ ನೆನ್ಪಿಡಬೇಕು. ಅವರು US ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ಗೆ ಭಾಜನರಾಗಿದ್ದರು ಅಂತ ಕೇಳಿದರೆ ಅವರು ಸುಮಾರು 100ರಷ್ಟು ತಮಿಳು, ಹಿಂದಿ, ತೆಲುಗು, ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯ ಮುಖಾಂತರ ಬರ್ತಾ ಇದ್ದೇವೆ, ಗಮನಿಸಿ. ಸಾಲ್ವ್ ಮಾಡಿದ್ವಿ, ಹೋಗಿ ನೋಡಿ. ಇನ್ನು ಇದೇ KE BCWD IAS KS ಫ್ರೀ ಕೋಚಿಂಗಲ್ಲಿ ಗೋಪಿಚಂದ್ ಇಂದುಜಾರ್ ಅವರು ನಿಧನರಾಗಿದ್ದರು. ಅವರಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ನೋಡಿ. ನಿಧನರಾಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಹೇಳಿಕೆಗಳ ಮುಖಾಂತರ ಕೇಳ್ತಾರೆ KEದವರು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮತ್ತೆ ಏನು ಮಾಡಬೇಕು, ಸೆಪ್ಟೆಂಬರ್ 6ಕ್ಕೆ ಎಕ್ಸಾಮ್ ಇದೆ ಅಂದರೆ ಅದಕ್ಕಿಂತ ಹಿಂದೆ ಯಾರ್ಯಾರು ನಿಧನರಾದರೂ ಅವ್ರ ಬಗ್ಗೆ ಒಂದು 8-10 ಮಾಹಿತಿ ತಿಳ್ಕೊಬೇಕು ಪ್ರತಿಯೊಬ್ಬರ ಬಗ್ಗೆ. ಸರ್ ಅದನ್ನು ಮೀರಿ ಕೇಳಿದ್ರೆ ಏನು ಮಾಡೋದು? ಅದನ್ನು ಮೀರಿ ಕೇಳಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಅಷ್ಟೇ ನಮ್ಮ ಕೈಯಲ್ಲಿದೆ. ಅವ್ರ ಬಗ್ಗೆ ಏನೇನಿದೆ ಹೇಳಿಕೆ ABC. ಅವ್ರ ಸಹೋದರ ಯಾರು, ಅವರು ಅಮೆರಿಕನ್ ನಾಗರಿಕತ್ವ ಯಾವಾಗ ಪಡೆದ್ರು, ಅವ್ರ ಜೀವನವನ್ನು ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿಂದ ಹೇಗೆ ಬಂದರು ಅನ್ನೋದು ಕೇಳಿದ್ದಾರೆ. ಮತ್ತು A ಸರಿ, B ABC ಸರಿ, B ಸರಿ, AB ಓನ್ಲಿ ಸರಿ. ಸಾಲ್ವ್ ಮಾಡಿದ್ವಿ, ಹೋಗಿ ನೋಡಿ. ಇನ್ನು ಇದೇ 708 ಹುದ್ದೆಗಳ ಇನ್ನೊಂದು PC ಎಕ್ಸಾಮ್ಗೆ ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಸ್ಪೋರ್ಟ್ಸ್ ಮೇಲೆ ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳು ಬರಬಹುದು, ಬರ್ತವೆ ನಾವು ಯಾರು ಹೇಳೋದಕ್ಕೆ, ಬರಬಹುದು. ಸೊ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ಯಾವ ರೀತಿಯಾಗಿ ಬರ್ತವೆ ಅನ್ನೋದು ಇಂಪಾರ್ಟೆಂಟ್. ಇಂಡಿಯಾ ಡಿಫೀಟೆಡ್ ಪಾಕಿಸ್ತಾನ್ ಟು ವಿನ್ ದ ಟ್ರೋಫಿ ಇನ್ ಏಷ್ಯಾ ಕಪ್ ಫೈನಲ್ ಮ್ಯಾಚ್. 2 ಸೆಪ್ಟೆಂಬರ್ ಡೇಟ್ ಕೊಟ್ಟಿದ್ದಾರೆ. ಅದು ಎಲ್ಲಿ ನಡೆದಿತ್ತು ಮ್ಯಾಚ್ ಅಂತ ಕೇಳಿದ್ದಾರೆ. ಮ್ಯಾಚ್ ಎಲ್ಲಿ ನಡೆದಿತ್ತು? ದುಬೈಯಲ್ಲಿ ನಡೆದಿತ್ತಾ, ಅಬುಧಾಬಿಯಲ್ಲಿ ನಡೆದಿತ್ತಾ? ಹೋಗಿ ನೋಡಿ. ಅದೇ ಥರ ಏಷ್ಯಾ ಕಪ್ ಕ್ರಿಕೆಟ್ 2025ಗೆ ಸಂಬಂಧಿಸಿದಂತೆ ಜೋಡಿಗಳನ್ನು ಕೊಟ್ಟಿದ್ದಾರೆ. ಜೋಡಿಗಳು ಮ್ಯಾಚಿಂಗ್ಸ್ ಅಂತ ಹೇಳಿದ್ವಲ್ಲ, ಇದು ಜೋಡಿಗಳು. ಸೊ ರನ್ನರ್ ಅಪ್ ಯಾರು, ತಂಡದ ನಾಯಕ ಯಾರು, ಭಾರತ ತಂಡದ ನಾಯಕ, ಪಂದ್ಯ ಶ್ರೇಷ್ಠ ಯಾರು, ಪಂದ್ಯಾವಳಿ ಶ್ರೇಷ್ಠ ಆಟಗಾರ ಯಾರು, ಅವರು ಜೋಡಿಗಳನ್ನ ಕೊಟ್ಟು ABD ಸರಿ, ABCD ಸರಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೊನ್ನೆ T20 ವರ್ಲ್ಡ್ ಕಪ್ ಭಾರತ ಗೆತ್ತು ಅಂದರೆ ಮತ್ತೆ ಅದರಲ್ಲಿ ಯಾರನ್ನು ಸೋಲಿಸ್ತು, ಫೈನಲಲ್ಲಿ ಎಲ್ಲಿ ನಡೆದಿತ್ತು, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು, ಮ್ಯಾನ್ ಆಫ್ ದಿ ಸೀರೀಸ್ ಯಾರು, IPL ಯಾರು ಗೆದ್ದರು, IPL ಅಲ್ಲಿ ಯಾರು, ಸೂರ್ಯವಂಶಿ ಬಗ್ಗೆ ಏನು ಕೇಳ್ಬೋದು. ರೆಡಿ ಇರಿ, ಓಕೆ. ಇನ್ನು ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಮುಕ್ತಾಯ ಆಗಿತ್ತು. K708 ಹುದ್ದೆಗಳ ಗ್ರೂಪ್ C FDAದಲ್ಲಿ ಕೇಳಿದ್ರಿ ಏನಂತ. ಭಾರತ 3 ಬಾರಿ ಫೈನಲ್ಗೆ ಪ್ರವೇಶಿಸಿದೆ. ಇಲ್ಲಿಯವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಯಾರ್ಯಾರು? 2025ನ ICC ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು. ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸಿತು. ಇನ್ನು D ಹೇಳಿಕೆ ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ. ಡೆಫಿನೆಟ್ಲಿ ನೆನ್ಪಿಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೆಂಗೆ ಮಾಡೋದು? ಹುಡುಕ್ಬೇಕು. ನಮಗೆ ಯಾವ ಗೊತ್ತಿದ್ದಾವೆ, ಮ್ಯಾಕ್ಸಿಮಮ್ ಹೆಚ್ಚಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಹೋಗ್ಬೇಕು, ಅಷ್ಟೇ ಇಲ್ಲಿರೋದು. ಮತ್ತೊಂದಿತ್ತು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕನ್ನಡ ಮೂವಿ ಕಂದಿಲು ಆರ್ ಇನ್ಕರೆಕ್ಟ್. ಕಂದಿಲು ಬಗ್ಗೆ ಕೇಳಿದ್ದಾರೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕಂದಿಲು ಗೆದ್ದಿತ್ತು. ಅದ್ರ ಬಗ್ಗೆ ಹೇಳಿಕೆಗಳು. ಈ ಕಂದಿಲನ್ನು ಯಾರು ನಿರ್ದೇಶಿಸಿದ್ದಾರೆ? ಅದಕ್ಕೆ ಅತ್ಯುತ್ತಮ ಕನ್ನಡ ಚಲನಚಿತ್ರ ನಿರ್ದೇಶಿಸಿದವರು ಗಿರೀಶ್ ಕಾಸರವಳ್ಳಿ. ನೋಡಿ, ಹೀಗೆ ಹೇಳಿಕೆಗಳ ಮುಖಾಂತರ ಬರ್ತಾ ಇದೆ. ಇನ್ನು ಅದೇ 70 ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಒಂದು ಎಕ್ಸಾಮಲ್ಲಿ, 71 ಬಗ್ಗೆ ಇನ್ನೊಂದು ಎಕ್ಸಾಮಲ್ಲಿ
ಯಾರು, ಯಾವ ಚಲನಚಿತ್ರ ನೋಡಿ, ಒಂದಿಸ್ ಬರೀರ್ ಕೊಟ್ಟಿದ್ದಾರೆ. ನೆಕ್ಸ್ಟು ರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ 2025ಕ್ಕೆ ಅಗೇನ್ ಮತ್ತೆ KEದವರು ನೋಡಿ, ಜಸ್ಟ್ ಫಿಲ್ಮ್ ಅವಾರ್ಡ್ಸ್ ಮೇಲೇನೆ 3 ಪ್ರಶ್ನೆ. ಒಂದು 2026 ಜನವರಿಯಲ್ಲಿ, ಇನ್ನೊಂದು 2025 ನವೆಂಬರಲ್ಲಿ, ಮತ್ತೊಂದು ಒಂದು ನಿಮಿಷ 2020 ಅಲ್ಲ 15/11/2025. ನೆಕ್ಸ್ಟು ಇನ್ನು ಸುದ್ದಿಯಲ್ಲಿರ್ತಕ್ಕಂಥ INSV ಕೌಂಡಿನ್ಯ ಅಂತ ಒಂದು ನೇವಲ್ ಶಿಪ್ ರೆಡಿ ಇತ್ತು. ಅದ್ರ ಬಗ್ಗೆ 2-3 ಎಕ್ಸಾಮಲ್ಲಿ ಕೇಳಿದರು. ಅದನ್ನು ಎಲ್ಲಿ ರೆಡಿ ಮಾಡಿದರು, ಅದು ಎಲ್ಲಿಗೆ ಫಸ್ಟು ಟ್ರಿಪ್ ಹೋಯಿತು, ಅದ್ರ ಹೆಸರೇನು, INSV ಅಂದರೆ ಏನು ಫುಲ್ ಫಾರ್ಮು, ಈ INSV ಕೌಂಡಿನ್ಯ ಅಂತೇನಿದೆ ಅದರಲ್ಲಿ ಚಿತ್ರಗಳಿದಾವಲ್ಲ, ಆ ಚಿತ್ರಗಳನ್ನು ಯಾವ ಪೇಂಟಿಂಗ್ಸಿಂದ ಪ್ರೇರಣೆ ಪಡೆದಿದ್ರು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದೇ KEದವರು 708 ಹುದ್ದೆಗಳಲ್ಲಿ INSV ಕೌಂಡಿನ್ಯ ಬಗ್ಗೆ ಕೇಳಿದ್ದಲ್ಲದೆ ಮತ್ತೆ SSC RRB ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮತ್ತೆ INSV ಕೌಂಡಿನ್ಯ ಬಗ್ಗೆ ಕೇಳಿದರು. ಮತ್ತೆ ಹೇಳಿಕೆಗಳು ಬೇರೆ ಇದ್ದಾವೆ, ಸೇಮ್ ಹೇಳಿಕೆಗಳಲ್ಲ, ಮತ್ತೆ ಟ್ರೆಂಡ್ ಇದೆ. ಹಾಗೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಬಗ್ಗೆ ಕರೆಂಟ್ ಅಫೇರ್ಸ್, ನಾಸಾ ಸ್ಪೇಸ್ಎಕ್ಸ್ ಕ್ರೂ 9 ಗಗನಯಾತ್ರಿಗಳ ಬಗ್ಗೆ ಅಗೇನ್ ಕರೆಂಟ್ ಅಫೇರ್ಸ್. ಸೊ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಇದೇ ಥರ ನೋಡಿ, ಡೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಜನವರಿ 6, 2026 ಈಕ್ವಲ್ ಮಾಡಿದರು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಅಂದರೆ ಅತಿ ದೀರ್ಘಕಾಲ ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ನುವ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದ್ರು. ಆ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಟ್ಟು ಜೊತೆಗೆ ಏನು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಗಮನಿಸಿ, ಯಾವ ಮುಖ್ಯಮಂತ್ರಿಗಳು ಎಷ್ಟು ದಿನ ಆಡಳಿತ ಮಾಡಿದ್ರು. ನೆಕ್ಸ್ಟು ಏಕಲವ್ಯ ಅವಾರ್ಡ್ ವಿನ್ನರ್ ಯಾರು, ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಹೀಗಾಗಿ ಅರ್ಜುನ ಪ್ರಶಸ್ತಿ, ಪದ್ಮ ಪ್ರಶಸ್ತಿಗಳು, ಅಥವಾ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಥವಾ ಧ್ಯಾನ್ ಚಂದ್ ಅವಾರ್ಡ್ಗಳು ಅಂಥವೆಲ್ಲ ನೆನ್ಪಿಡ್ಬೇಕು. ರಾಮ್ಸರ್ ತಾಣಗಳು ಎಷ್ಟಿದ್ದಾವೆ, ಸಿಂಪಲ್ ಆಗಿ ಕೇಳಿದ್ದಾರೆ. ಆ್ಯಕ್ಚುಲಿ SDA ಎಕ್ಸಾಮಲ್ಲಿ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಯಾರನ್ನ ಕರಿತಾರೆ, ಯಾಕೆ ಈ ಪ್ರಶ್ನೆ ಫ್ರೇಮ್ ಆಯಿತು, ಅವ್ರೇನಾದರೂ ಇತ್ತೀಚೆಗೆ ಏನಾದ್ರು ಸಾಧನೆ ಮಾಡಿದ್ರ, ಇತ್ತೀಚೆಗೆ ಏನಾದರೂ ನಿವೃತ್ತಿ ಆದ್ರ, ಇತ್ತೀಚೆಗೆ ಏನಾದರೂ ನಿಧನರಾದ್ರ, ಯಾಕೆ ಕೇಳಿದ್ದಾರೆ. ಇನ್ನು ಜಿಯೋಗ್ರಫಿಯಲ್ಲಿ ಮುಳ್ಳಯ್ಯನಗಿರಿ, ಇದನ್ನು ಚಂದ್ರದ್ರೋಣ ಪರ್ವತ ಅಂತ ಕರಿತಾ ಇದ್ರ, ಮುಳ್ಳಯ್ಯನಗಿರಿ ಸೆಕೆಂಡ್ ಹೈಯೆಸ್ಟ್ ಹಿಲ್ ಇನ್ ಕರ್ನಾಟಕನ, ಈ ಥರ ಕೇಳ್ತಾ ಇದ್ದಾರೆ. ಇನ್ನು ನದಿಗಳು ಮತ್ತು ಅವುಗಳ ಜಲಪಾತಗಳನ್ನು ಜೋಡಿಗಳನ್ನು ಕೊಟ್ಟು ಎಷ್ಟು ಜೋಡಿ ಸರಿ ಇದ್ದಾವೆ, ಗೋಕಾಕ್ ಜಲಪಾತ, ಹುಂಚಳ್ಳಿ ಜಲಪಾತ, ಅಬ್ಬಿ ಜಲಪಾತ ಯಾವ ನದಿಯಿಂದ ಉಂಟಾಗಿದ್ದಾವೆ, ಜಲಪಾತಗಳ ಮೇಲೇ ಸಪ್ರೇಟಾಗಿ ಒಂದು ಪ್ರಶ್ನೆ ಪದೇ ಪದೇ ಕೇಳ್ತಾ ಇದ್ದಾರೆ KEದವರು. ಮತ್ತು ಐಲ್ಯಾಂಡ್ಗಳು, ಜಲಪಾತ, ಐಲ್ಯಾಂಡು, ಪೋರ್ಟ್ಸು, ಸೀಸು, ಬೀಚಸ್ಸು, ಕೋಕೋನಟ್ ಐಲ್ಯಾಂಡ್ ಉಡುಪಿ, ಅಂಜದೀವ ಐಲ್ಯಾಂಡ್ ದಕ್ಷಿಣ ಕನ್ನಡ, ಕುರುಮಗುಡ ಐಲ್ಯಾಂಡ್ ಉತ್ತರ ಕನ್ನಡ, ಸರಿನಾ, ಎಷ್ಟು ಜೋಡಿ ಸರಿ ಇದ್ದಾವೆ ಸಾಲ್ವ್ ಮಾಡಿದ್ದೀವಿ. ಈ ಥರ ಇವರು ಕೇಳೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದರ ಮೇಲೆ ಸಪ್ರೇಟ್ ಸೀರೀಸೇ ಮಾಡಿಬಿಡೋಣ ಅಂತ ಕರ್ನಾಟಕದ ಕರಾವಳಿ ಪಾರ್ಟ್ 1 ಪೋರ್ಟ್ಸ್, ಬಂದರುಗಳು, PYQs ಮತ್ತು ಮ್ಯಾಪ್ಗಳ ಮುಖಾಂತರ ಲೈವ್ ಗೂಗಲ್ ಮ್ಯಾಪ್, ಅಂದರೆ ಎಲ್ಲಿ ಕುರುಮಗಡು ಐಲ್ಯಾಂಡ್ ಬರುತ್ತೆ, ಎಲ್ಲಿ ಅಂಜದೀವ ಐಲ್ಯಾಂಡ್ ಬರುತ್ತೆ, ಎಲ್ಲಿ ಯಾವ ಪೋರ್ಟ್ ಬರುತ್ತೆ, ಎಲ್ಲಿ ಯಾವ ಬಂದರು ಬರುತ್ತೆ, ಯಾವ ಕಡಲ ತೀರ ಬರುತ್ತೆ, ಅಥವಾ ಯಾವ ಈಸ್ಟರಿ ಅಳಿವೆಗಳು ಬರ್ತವೆ. ಹಾಗೆ ಕ್ಲಾಸ್ ನಂಬರ್ 1032 ಕರ್ನಾಟಕದ ಬಂದರುಗಳು, ಕ್ಲಾಸ್ ನಂಬರ್ 1035 ಪಶ್ಚಿಮ ಅಭಿಮುಖವಾಗಿ ಹರಿತಕ್ಕಂಥ ಕರ್ನಾಟಕದ ನದಿಗಳು ಯಾವ್ಯಾವ ಇದ್ದಾವೆ, ಕರ್ನಾಟಕದ ಕರಾವಳಿ ಸೀರೀಸ್ ಪಾರ್ಟ್ 2. ಕರ್ನಾಟಕದ ಕರಾವಳಿ ಪಾರ್ಟ್ 3ಯಲ್ಲಿ ಬೀಚಸ್ ಅಂಡ್ ಈಸ್ಟರೀಸ್ ಆಫ್ ಕರ್ನಾಟಕ, ಕ್ಲಾಸ್ ನಂಬರ್ 1036 ಕರ್ನಾಟಕದ ಕಡಲ ತೀರಗಳು ಮತ್ತು ಅಳಿವೆಗಳು. ಐಲ್ಯಾಂಡ್ಸ್ ಅಂಡ್ ಟೋಂಬಲೋಸ್ ಆಫ್ ಕರ್ನಾಟಕ, ಚಾಚು ಭೂಮಿಗಳು ಮತ್ತು ದ್ವೀಪಗಳು ಅಂತ ಏನು ಬರ್ತವೆ ಇಲ್ಲಿ ನೋಡಿ, ದ್ವೀಪಗಳ ಬಗ್ಗೆ ಕೇಳಿದರೆ ಕೋಕೋನಟ್ ಐಲ್ಯಾಂಡು ಅಥವಾ ಕೋಕೋನಟ್ ದ್ವೀಪ, ಅಂಜದೀವಿ ದ್ವೀಪ, ಕುರುಮಗುಡ ದ್ವೀಪ ಎಲ್ಲಿದೆ ಅವೆಲ್ಲ ಸೇರಿಸಿ ಕ್ಲಾಸ್ ನಂಬರ್ 1037ಅಲ್ಲಿ
ಕುರುಮ್ಗಡ ದ್ವೀಪ ಎಲ್ಲಿದೆ ಅಂತ ವಿತ್ ಲೈವ್ ಗೂಗಲ್ ಮ್ಯಾಪ್ಸ್ ತೋರಿಸಿದ್ದೀನಿ, ನೋಡಿ ಹೋಗಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಭಾಳ ಟೈಮ್ ತೊಗೊಂಡು ನಿಧಾನವಾಗಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇವೆಲ್ಲ ನೋಡ್ಬೇಕು, ಇಂಥವು ನೋಡಬೇಕು. ನಾರ್ಮಲಾಗಿ ಅದೇ ಹಳೆ ವೀಡಿಯೋಸ್ ಬೇಕಂದರೆ ಇದ್ದಾವೆ. ಕರ್ನಾಟಕದ ಪರಿಚಯ ಕ್ಲಾಸ್ ನಂಬರ್ 26, ಕರ್ನಾಟಕದ ಭೂಸ್ವರೂಪ ವಾಯುಗುಣ ಕ್ಲಾಸ್ ನಂಬರ್ 27, ಕರ್ನಾಟಕದ ನದಿಗಳು ನದಿ ವ್ಯವಸ್ಥೆ ಕೃಷ್ಣ ಕಾವೇರಿ ಕ್ಲಾಸ್ ನಂಬರ್ 28, ನಂದಿದುರ್ಗ ನದಿ ಗೋದಾವರಿ ನದಿ ವ್ಯವಸ್ಥೆ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳ ವ್ಯವಸ್ಥೆ ಕ್ಲಾಸ್ ನಂಬರ್ 30, ಇಲ್ಲ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಜಲಾಶಯಗಳು ಕ್ಲಾಸ್ ನಂಬರ್ 31, ಕರ್ನಾಟಕದ ಪ್ರಮುಖ ಜಲಪಾತಗಳು ಕ್ಲಾಸ್ ನಂಬರ್ 36, ಕರ್ನಾಟಕದ ಮಣ್ಣಿನ ವಿಧಗಳು ವಿವಿಧ ಮಣ್ಣುಗಳು ಹಂಚಿಕೆ ಮಣ್ಣಿನ ಸಂರಕ್ಷಣೆ ಕ್ಲಾಸ್ ನಂಬರ್ 120, ಕ್ಲಾಸ್ ನಂಬರ್ 121 ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯ ವಿವಿಧ ಅರಣ್ಯಗಳ ವಿಧಗಳು ಹಂಚಿಕೆ ಉತ್ಪನ್ನಗಳ ಬಗ್ಗೆ ಮತ್ತು ಭಾರತದಲ್ಲಿನ ಅರಣ್ಯಗಳ ಸ್ಥಿತಿಗತಿ ವರದಿ ಬಗ್ಗೆ ಮಾತಾಡಿದ್ದೀವಿ. ಹೀಗೆ ಇಷ್ಟು ಜಿಯೋಗ್ರಫಿ ನೋಡ್ಕೊಂಬಿಟ್ರೆ ನಿಮಗೆ ಮ್ಯಾಕ್ಸಿಮಮ್ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಆಗ್ಬಿಡುತ್ತೆ. ಎಷ್ಟು ಒಂದು 10 ವಿಡಿಯೋ ನೋಡಿದ್ರೆ ಸಾಕು. ನೋಡಿ ಆ ಕ್ಲಾಸ್ ನಂಬರ್ಗಳು ಹೇಳಿದ್ದೀನಿ. ನಂತರ ಮುಂದುವರಿಯುತ್ತಾ ಕರ್ನಾಟಕದ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ನ ಮುಖ್ಯ ಪೋಷಕರು ಯಾರು? 708 ಹುದ್ದೆಗಳು KSDA ಎಕ್ಸಾಮಲ್ಲಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ? ಅಗೇನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಗ್ಗೆ ಮತ್ತು ಕೆಲವೊಂದು ವಿಭಾಗಗಳು ತಾಲೂಕುಗಳನ್ನ ಕೊಟ್ಟು ಹೊಸ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರು. ಯಾವ ವಿಭಾಗದಲ್ಲಿ ಯಾವ ತಾಲೂಕು ಬರುತ್ತೆ ಅಂತ. ಇನ್ನು ಕೇಂದ್ರದ ಸಹಕಾರ ಮಂತ್ರಿಗಳು ಯಾರಿದ್ದಾರೆ? ಇವತ್ತು ಬೆಳಗ್ಗೆ ನಾನು ಹೂ ಈಸ್ ಹೂ ಮಾಡ್ತಾ ಇದ್ದೆ. ಹೂ ಈಸ್ ಎ ವಿಡಿಯೋ which contains a list of appointments of all recent appointments. Who is who ಅಂತ ನೋಡಿ, ಬೆಳಗ್ಗೆ ಕ್ಲಾಸ್ ಮಾಡಿದ್ದೀವಿ. ಅದರಲ್ಲಿ ಸಹಕಾರ ಮಂತ್ರಿಗಳಂತ ಯಾರು ಕೇಳಿದ್ದಾರೆ? ಸೊ ಯಾರು ನೋಡಿ, ಕೃಷಿ ಮಂತ್ರಿಗಳು ಯಾರು ಕೇಳ್ಬೋದು, ಅಥವಾ ಶಿಕ್ಷಣ ಮಂತ್ರಿಗಳ ಬಗ್ಗೆ ಕೇಳ್ಬೋದು, ರಕ್ಷಣಾ ಮಂತ್ರಿಗಳ ಬಗ್ಗೆ, ವಿದೇಶಾಂಗ ಸಚಿವರ ಬಗ್ಗೆ ಕೇಳ್ಬೋದು. ಇತ್ತೀಚಿನ ಚಂಡಮಾರುತಗಳ ಬಗ್ಗೆ ಗಮನ ಇರಲಿ. ಇನ್ನು ಉಳಿದಿರ್ತಕ್ಕಂಥವು ಕ್ಲಾಸ್ ನಂಬರ್ 1136 1137 ಅಲ್ಲಿ ಮಾತಾಡಿದ್ದೀವಿ. ಸೊ ಎಲ್ಲವೂ ಯಾವ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳು, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದ್ದಾವೆ, KA 670 ಹುದ್ದೆಗಳ ಪರೀಕ್ಷೆಗಳು, ಸಿವಿಲ್ PSI 545 KA ನಡೆಸಿತ್ತು, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಪ್ರಶ್ನೆ, ಇದನ್ನು ಟ್ರೆಂಡ್ ಅನಾಲಿಸಿಸ್ ಆಲ್ರೆಡಿ ನಾನು ಕ್ಲಾಸ್ ನಂಬರ್ 1136 ಮತ್ತು 1137 ಮಾತಾಡಿದ್ದೀವಿ. ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಎಲ್ಲವನ್ನು ನೋಡಿ ಫಾಲೋ ಮಾಡಿ, ನಿಮಗೆ ಸಾಕಷ್ಟು ಯೂಸ್ ಆಗುತ್ತೆ. ಈ PDF ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ಪ್ರಶ್ನೆಗಳಿದ್ದಾವೆ, ಅವನು ಮತ್ತೆ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಕಳೆದ ಸಿವಿಲ್ PC ಟೈಮಲ್ಲಿ ಅವೆಲ್ಲವನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಒಂದು ಅಂಶ ಏನಂದರೆ ಜನರಲ್ ಸೈನ್ಸ್ ಮೇಲೆ ಹೆಚ್ಚಿನ ಪ್ರಶ್ನೆ ಬರ್ತಾ ಇದ್ದಾವೆ ಗಮನಿಸಿ. ಕರೆಂಟ್ ಅಫೇರ್ಸ್ ಮೇಲೆ ಮಿನಿಮಮ್ 20 to 30 ಪ್ರಶ್ನೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟು. ಇನ್ನು ಕಂಪ್ಯೂಟರ್ ಮೇಲೆ 1 or 2 ಕ್ವಶನ್ ಬಂದುಬಿಡ್ತವೆ, ಅದು ಗೊತ್ತಿರೋರು ಲಕ್ಕಿ ಅನ್ನಂಗೆ. ಇನ್ನು ಮೆಂಟಲ್ ಎಬಿಲಿಟಿ ಅಂತ ಮಿನಿಮಮ್ 10 ಕ್ವಶನ್ ಬರ್ತಾ ಇದ್ದಾವೆ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಒಂಚೂರು ಗಮನ ಹರಿಸಿ. ಅದೇ ನಾನು ಹೇಳಿದ್ನಲ್ವ, ಪೋರ್ಟ್ಸು, ಬೀಚಸ್ಸು, ಈಸ್ಟರೀಸು, ಟೋಂಬಲೋಸು ಅಂಥವೆಲ್ಲ ಭಾಳ ಜನ ಓದಲ್ಲ, ಅಂಥವು ನಾವು ಓದಬೇಕು. ಅದ್ರ ಮೇಲೆ 1-2 ಪ್ರಶ್ನೆ ಬಂದುಬಿಟ್ರೆ ನಮಗೆ ಲಾಭ ಅಂದಂಗೆ ಅದು. ಓಕೆ. ಜೊತೆಗೆ ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಮೊನ್ನೆ ರಿಲೀಸ್ ಆಗಿತ್ತು ನೋಡಿ. ಇನ್ಸ್ಟಿಟ್ಯೂಟ್ಗಳು ಅವುಗಳ ಸ್ಥಳಗಳು ಎಲ್ಲಿದ್ದಾವೆ ಅಂತ ಕೇಳ್ತಾರೆ. ಯಾರಾದರೂ ಮಹಿಳೆಯರು ಏನಾದರೂ ಸಾಧನೆ ಮಾಡಿದರೆ ಪಕ್ಕಾ ಕ್ವಶನ್ಗಳು ಬರ್ತಾ ಇದ್ದಾವೆ. ಅದೇ ಥರ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನೋಡಿ, ಡೇಸ್ ಆ್ಯಂಡ್ ಥೀಮ್ಸ್ ನೋಡಿ, ಇಸ್ರೋ ಮತ್ತು ಸ್ಪೇಸ್ ಆರ್ಗನೈಜೇಷನ್ಸ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ ಗಮನಿಸಿ. ಇನ್ನಷ್ಟು ಪ್ರಶ್ನೆಗಳಿದ್ದಾವೆ, ಇವೆಲ್ಲವನ್ನು ನೋಡಿ ಅಂತ ಹೇಳ್ತಾ. ಸೊ ಇಷ್ಟು ಒಟ್ಟಾರೆಯಾಗಿ ಈ ಒಂದು ಕ್ಲಾಸ್ ನಂಬರ್ 1156 ಆಗಿತ್ತು ಮತ್ತು ಈ 77 ದಿನಗಳ ಸ್ಟ್ರಾಟಜಿ ಆಗಿತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯೊಂದಿಗೆ. ಇಷ್ಟು ಹೇಳ್ತಾ, ಜೊತೆಗೆ ಈ 1136 ಸಿವಿಲ್ PC ಬಗ್ಗೆ ನೋಟಿಫಿಕೇಶನ್ನು, 1137 55 ಡೇಸ್ ಟೈಮ್ ಟೇಬಲು ಮರಿಬೇಡ್ರಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ